ತುಂಬಾ ಸೊಗಸಾಗಿ ಮಾತಾಡುವಂತಹ ಮಾತುಗಾರರಿದ್ದಾರೆ. ನಿಮ್ಮ ಆರ್ ಜೆ ಅಮಿತ್ ಅವರು ನಮ್ಮ ಜೊತೆ ಇದ್ದಾರೆ. ಬಿಕಾಮ್ ಇಂದ ರೇಡಿಯೋ ಜಾಕಿ. ಇವತ್ತಿಗೆ ನಾನು ಏನೇ ಆಗಿದ್ರು ಒಂಚೂರು ಇಷ್ಟು 1% ನಾನು ಏನೇ ಮಾಡಿದ್ರು ಅದಕ್ಕೆ ರೇಡಿಯೋನೇ ಕಾರಣ. ಲಿಸನರ್ಸ್ ನ ಹೇಗೆ ಹಿಡಿದಿಟ್ಕೊಂತಾ ಇದ್ರಿ ನಿಮ್ಮ ಮಾತುಗಳಿಂದ? ಏರಿಯಾ ಬಾಯ್ ಅಂತ ನನ್ನ ಕರೀತಿದ್ರು. ಬಿಕಾಸ್ ಏರಿಯಾನಲ್ಲಿ ಏನೇನು ನಡೀತಾ ಇತ್ತು, ಮಗ ಮಚ ಮಾಮ್ಸ್ ಏನ್ ಸೀನು ಅಂತ ಹೇಳ್ಬಿಟ್ಟು ಅದೇ ಸ್ಟೈಲಲ್ಲಿ ಮಾತಾಡ್ತಾ ಇದ್ದೆ. ಒಂದು ಟೀ ಅಂಗಡಿ ಹತ್ರ ಕುತ್ಕೊಂಡು 4 ಜನ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಯಾವ ತರದ ಕಾನ್ವರ್ಸೇಷನ್ ಇರುತ್ತೆ ಅದೇ ತರದ ಒಂದು ಕಾನ್ವರ್ಸೇಷನ್ ಬಿಡ್ತೀನಿ. ಬಟ್ ರೇಡಿಯೋನಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಎಷ್ಟೋ ಹಾಡುಗಳು ನೆಕ್ಸ್ಟ್ ಏನ್ ಬರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಅದೇ ಸರ್ಪ್ರೈಸ್ ಕೊಡುತ್ತೆ ನಿಮ್ಗೆ. ನೆಕ್ಸ್ಟ್ ಈ ಹಾಡು, ಆ ಹಾಡು ಕೇಳಿದಾಗ ಓ ಮೈ ಗಾಡ್ ಎಷ್ಟೋ ವರ್ಷ ಆಗ್ಬಿಡ್ತಲ್ಲಪ್ಪ ಈ ಹಾಡು ಕೇಳಿಸ್ಕೊಂಡು. ತಂದೆ ಏನೇ ಇದ್ರು ಏನೇ ಜಗಳ ಆಡಿದ್ರು ಅಪ್ಪನ ಜೊತೆ ತುಂಬಾ ಜಗಳ ಆಡ್ತೀನಿ. ಅಪ್ಪನ ಜೊತೆ ಆಚೆ ಇರ್ಬೇಕಾದ್ರೆ ಜನ ಬಂದು ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು, ಇದಿಷ್ಟ ಅದಿಷ್ಟ ಅಂತ ಹೇಳೋದೆಲ್ಲ ನೋಡಿದಾಗ ಅಪ್ಪಂಗೆ ಸ್ವಲ್ಪ ಅವಾಗ ಟ್ರಾನ್ಸಿಷನ್ ಆಯ್ತು. ಏನೋ ಮಾಡ್ತಿದ್ದ ನೀವು. ಅಮಿತ್ ಯಾವ್ದಾದ್ರು ಒಂದು ವಿಚಾರದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ರ? ಎಲ್ಲೂ ಕೆಲಸ ಸಿಗಲ್ಲ ನಂಗೆ. ವಾಪಸ್ ಗಾಡಿಲಿ ಬರ್ತಾ ಇರ್ಬೇಕಾದ್ರೆ ಹೆಲ್ಮೆಟ್ ಒಳಗೆ ಆಳೋದು. ಸೊ ಅವಾಗ ಹಿಂಗ್ ಇಯರ್ಫೋನ್ ಹಾಕೊಳ್ಳೋದು, ಹೆಲ್ಮೆಟ್ ಹಾಕೊಳ್ಳೋದು, ಹಿಂಗ್ ಮಾಸ್ಕ್ ಎಲ್ಲ ಇರ್ತಾ ಇತ್ತು, ಒಳಗೆ ಆಳೋದು, ಗುಳು 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 ಅಂತ ಆಳೋದು. ಅದಕ್ಕೆ ಒಂದು ಎಮೋಷನಲ್ ಸಾಂಗ್ ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕೊಂಡು ಇವತ್ತಿಗೂ ರೇಡಿಯೋ ಅನ್ನೋ ಹುಚ್ಚು ಪ್ರೀತಿ ನನ್ನಲ್ಲಿದೆ. ಹಾಯ್, ಹಲೋ, ನಮಸ್ಕಾರ. ಯು ಅಂಡ್ ಮೀ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನನ್ನ ಜೊತೆ ತುಂಬ ಸೊಗಸಾಗಿ ಮಾತಾಡುವಂಥ ಮಾತುಗಾರರಿದ್ದಾರೆ. ಅಲ್ಲದೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಹೌದು, ನಿಮ್ಮ ಆರ್ ಜೆ ಅಮಿತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಳಿ, ಅಮಿತ್ ಅವರು ಆರ್ ಜೆ ಆಗೋದಕ್ಕಿಂತ ಮುಂಚೆ ಅಮಿತ್ ಅವ್ರ ಜೀವನ ಹೇಗಿತ್ತು? ಫಸ್ಟ್ ಆಫ್ ಆಲ್ ನಮಸ್ಕಾರ ಮಂಜು ಅವರೇ, ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ನಾನು ಈ ಆರ್ ಜೆ ಅನ್ನೋ ಒಂದು ಜರ್ನಿಗಿಂತ ಮುಂಚೆ ನಾಟಕಗಳಲ್ಲಿ ತುಂಬ ಭಾಗಿಯಾಗ್ತಾ ಇದ್ದೆ. ಈ ರಂಗಭೂಮಿ ನಾಟಕಗಳಲ್ಲೆಲ್ಲ ಕೆಲವೊಂದು ನಾಟಕಗಳು ಮಾಡಿದ್ದೆ. ಅದು ಬಿಟ್ಟರೆ ಆ್ಯಂಕರಿಂಗ್, ನಿರೂಪಣೆ ಅಂತ ಬಂದಾಗ ಅದೊಂದು ಫುಲ್ ಟೈಮ್ ಕೆಲಸ ಇರ್ತಾ ಇತ್ತು ನಂದು. ಸೊ ಆವಾಗ ಕಾಲೇಜಲ್ಲೇ ಸೈಡ್ ಬೈ ಸೈಡ್ ಏನು ಇವೆಂಟ್ ಸಿಗುತ್ತೋ ಅದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಫುಲ್ ಟೈಮ್ ಇದು ಮಾಡೋಕ್ಕೂ ಶುರು ಮಾಡಿದೆ. ಹೋಗ್ತಾ ಸ್ಟ್ಯಾಂಡಪ್ ಕಾಮಿಡಿ ಅದು ಇದು ಸ್ವಲ್ಪ ತಲೆಹರಟೆ ಇಷ್ಟೆಲ್ಲ ಮಾಡ್ತಾ ಇದ್ದೆ. ಇದೆಲ್ಲ ಮಾಡಾದ್ಮೇಲೆ ಓಕೆ, ವೈ ನಾಟ್ ಗಿವ್ ಇಟ್ ಅ ಶಾಟ್ ಅಂತ ಚಿಕ್ಕ ವಯಸ್ಸಿಂದ ನನಗೆ ರೇಡಿಯೋ ಅಂದರೆ ಹುಚ್ಚು ಪ್ರೀತಿ. ಮನೇಲಿ ಒಂದು ರೇಡಿಯೋ ಸೆಟ್ ಇದೆ, ಹಳೆ ರೇಡಿಯೋ ಸೆಟ್ ಇನ್ನೂ ಹಾಗೆ ಇದೆ. ಸೊ ಆ ರೇಡಿಯೋ ಸೆಟ್ಟಲ್ಲಿ ಅಮ್ಮ ಕೇಳಿಸೋದು ಪ್ರತಿದಿನ ರೇಡಿಯೋ. ಅದು ಕೇಳಿ ಬೆಳೆದಿದ್ದು. ಪ್ರತಿ ಸಲ ಯಾರಾದರೂ ಒಬ್ರು ಆರ್ ಜೆ ಮಾತಾಡಬೇಕಾದ್ರೆ ಅವ್ರಿಗೆ ಫೋನ್ ಮಾಡೋದು, ಬೇರೆ ಬೇರೆ ನಂಬರಿಂದ ಫೋನ್ ಮಾಡಿ ಕಾಂಟೆಸ್ಟ್ ಏನಾದರೂ ಇದ್ದರೆ ಹೋಗಿ ಗೆದ್ದು ಪಾಸ್ ಎಲ್ಲ ಇಸ್ಕೊಂಡು ಫೇವ್ರೇಟ್ ಆರ್ ಜೆಸ್ ಜೊತೆ ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಬರ್ತಾಯಿದ್ದೆ. ಅಷ್ಟು ಹುಚ್ಚು ನನಗೆ. ಸೊ ನನಗೆ ತುಂಬ ದೊಡ್ಡ ಕನಸು ಆರ್ ಜೆ ಆಗಬೇಕು ಅಂತ. ಆ ಕನಸು ನನಸಾಗಿದ್ದು ತುಂಬ ದೊಡ್ಡ ವಿಷಯ. ಇವತ್ತಿಗೂ ತುಂಬ ದೊಡ್ಡ ವಿಷಯ ನನಗೆ ಆರ್ ಜೆ ಆಗಿದ್ದು. ಸೊ ಅಲ್ಲಿಂದ ಶುರುವಾಗಿದೆ. ಆಮೇಲೆ ಹೋಗಿ ಆಡಿಷನ್ಸ್ ಎಲ್ಲ ಮಾಡಿ, ಇಂಟರ್ನ್ಶಿಪ್ ಮಾಡಿ, ಅದಾದಮೇಲೆ ಆಗೋಕೆ ಅಂತಾನೆ ಎಜುಕೇಶನ್ ಏನೂ ಇಲ್ಲ, ಬಿಕಾಮ್ ಮಾಡಿದೆ ಅಷ್ಟೇ. ಬಿಕಾಮ್ ಏನು ಆರ್ ಜೆಗೆ ಅಂತ ಏನು ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಇತ್ತೀಚೆಗೆ ತುಂಬ ಜನ ಏನೋ ಆರ್ ಜೆ ಕ್ಲಾಸಸ್ ಎಲ್ಲ ಹೇಳ್ತಾರೆ, ಅದೆಲ್ಲ ಏನೂ ಇಲ್ಲ. ಐ ಡೋಂಟ್ ಥಿಂಕ್ ಇಟ್ಸ್ ರಿಕ್ವೈರ್ಡ್. ಐ ಥಿಂಕ್ ನಾವು ಸ್ವಲ್ಪ ನಾಲೆಡ್ಜು, ಸ್ವಲ್ಪ ಬೇಸಿಕ್ ಬ್ರಷ್ ಅಪ್ ಇದೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ. ಐ ಡೋಂಟ್ ಥಿಂಕ್ ಎನಿ ಕ್ಲಾಸಸ್ ಆರ್ ರಿಕ್ವೈರ್ಡ್. ಸೊ ಅದರಲ್ಲಿ ನಾನು ಮಾತೊಂದೇ ಅಲ್ಲದೆ ಮಾತಲ್ಲಿ ಯಾವ ಥರದ ಕಾಂಟೆಂಟ್ ನೀವು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಏನು ಅನ್ಕೊಂಡ್ಬಿಡ್ತಾರೆ, ಸೂಪರಾಗಿ ಮಾತಾಡಿದ್ರೆ ಎಲ್ಲ ಇದೆ, ಜೋರಾಗಿ ಮಾತಾಡಿದ್ರೆ ಜನ ಕೇಳಿಸ್ಕೊಂಡ್ಬಿಡ್ತಾರೆ ಅನ್ಕೊಂಡ್ಬಿಡ್ತಾರೆ, ಅರ್ಜಾಡಿದ್ರೆ ಜನ ಕೇಳಿಸ್ಕೊಂತಾರೆ. ಬಟ್ ನಿಮ್ಮ ಮಾತಲ್ಲಿ ಅರ್ಥ ಇರಬೇಕಷ್ಟೇ. ಸ್ವಲ್ಪ ಕಾಂಟೆಂಟ್ ಇದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ. ಯಾರಿಗೋಸ್ಕರ ನೀವು ಮಾತಾಡ್ತಾ ಇರೋದು? ಇನ್ನೊಬ್ರಿಗೆ ಅರ್ಥ ಆಗ್ಬೇಕು ಅಂತಲೇ ಮಾತಾಡ್ತಾರೆ. ನಿಮ್ಗೋಸ್ಕರ ನೀವು ಮಾತಾಡ್ಕೊಳಂಗಿದ್ರೆ ಏನ್ ಬೇಕಿರೋ ಹೇಳ್ಕೋಬೋದಪ್ಪ. ಇನ್ನೊಬ್ರು ಕೇಳ್ತಾ ಇದಾರೆ ಅಂದ್ಮೇಲೆ ಅದ್ರ ಸ್ವಲ್ಪ ಅರ್ಥ ಆ್ಯಡ್ ಮಾಡಿ ಅಂತ. ಅಂಡ್ ನಾವುಗಳು ತುಂಬಾ ಫಾಸ್ಟ್ ಅಲ್ವಾ, ತುಂಬಾ ಮುಂದೆ ಹೋಗ್ಬಿಟ್ಟಿದೀವಿ, ಅರ್ಥನ ಹಿಂದೆ ಬಿಟ್ಟಿದೀವಿ. ಅದೇ ಪ್ರಾಬ್ಲಮ್. ಸೊ ನಾನು ಬರುವಂತಹ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಅರ್ಥ ಇರಬೇಕು ಅಂತ. ಸೊ ಅದ್ರ ಮೂಲಕ ಅಲ್ಲಿಂದ ಶುರುವಾಗಿದ್ದು ಒಂದು ರೇಡಿಯೋ ಪಯಣ. ಅಂಡ್ ಅಲ್ಲಿಂದ ಬಿಗ್ ಬಾಸ್ಗೆ ಟ್ರಾನ್ಸ್ಫರ್ ಆಗಿದೆ. ಬಿಕಾಮ್ ಇಂದ ರೇಡಿಯೋ ಜಾಕಿ ಹೇಗೆ, ಅದು ಟ್ರಾನ್ಸ್ಫ್ಯೂಷನ್ ಹೇಗಿತ್ತು? ಅದು ನಾನು ಬಿ ಕಾಮ್ ಅನ್ನೋದು ಮಾಡಿದ್ದು ಕ್ವಾಲಿಫಿಕೇಶನ್ಗೋಸ್ಕರ. ಆನೆಸ್ಟ್ ಆಗಿ ನನಗೆ ಈ ಥರದ್ದು ಆಚೆ ಆ್ಯಕ್ಟಿಂಗು ಅದು ಇದು ಅಂತೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಆವಾಗಿಂದ, ನಾಟಕಗಳೆಲ್ಲ ಮಾಡ್ತಾ ಇರ್ಬೇಕಾದ್ರೆ. ಬಟ್ ಮನೇಲಿ ಬಿ ಕಾಮ್ ಒಂದು ಮಾಡ್ಕೊಂಡ್ಬಿಡೋ, ಕ್ವಾಲಿಫಿಕೇಶನ್ ಬೇಕು, ಪ್ಲೀಸ್ ಏನಾದರೂ ಒಂದು ಬೇಸಿಕ್ ಡಿಗ್ರಿ ಆದರೂ ಮಾಡ್ಕೊಡೋ, ಏನಿಲ್ಲ ಅಂದರೂ ಆ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಾನು ಈ ಬಿ ಕಾಮ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಆ್ಯಂಕರಿಂಗ್ ಅದೆಲ್ಲ ಮಾಡ್ತಿದ್ದಲ್ಲ ಸೈಡ್ ಬೈ ಸೈಡು. ಬಿ ಕಾಮ್ ಮುಗ್ದಿದ್ದೆ ಸ್ವಲ್ಪ ಓಕೆ, ಈಗ ಸ್ವಲ್ಪ ಈ ಕಾರ್ಪೊರೇಟ್ ಕಂಪನಿಗೆ ಹೋಗಿ ಸೇರ್ಕೊಳ್ಳೋದ್ರ ಬದಲು ಸ್ವಲ್ಪ ಯಾರಾದರೂ ಒಳ್ಳೆ ಕಂಪನಿಗಳಿಗೆ, ರೇಡಿಯೋ ಕಂಪನಿನಲ್ಲಿ ಅಪ್ಲೈ ಮಾಡೋಣ, ಲೆಟ್ ಸಿ ಇಫ್ ಐ ಕ್ಯಾನ್ ಗೆಟ್ ಸಮಥಿಂಗ್ ಅಂತ ಯೋಚನೆ ಮಾಡಿದೆ. ಅವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೇಡಿಯೋ ಕಂಪನಿಗಳಲ್ಲಿ. ಅವಾಗ ಗೊತ್ತಾಯ್ತು ತುಂಬ ಕಷ್ಟ ರೇಡಿಯೋ ಕಂಪನಿಲಿ ಕೆಲಸ ಸಿಗೋದು. ಅವಾಗಂತೂ ತುಂಬ ಓದಾಡ್ಬಿಟ್ಟೆ. ಬೇರೆ ಯಾವುದೋ ರೇಡಿಯೋ ಸ್ಟೇಷನಲ್ಲಿ ಒಂದು 6 ತಿಂಗಳು ಇಂಟರ್ನ್ಶಿಪ್ ಮಾಡಿದೆ. ಮೊದಲು ಆಕಾಶವಾಣಿ
ಬರ್ತಾ ಇತ್ತು. ಹಾ, ಆಕಾಶವಾಣಿ ಇದೆಲ್ಲ ಬರ್ತಾ ಇತ್ತು. ಅಂದ್ರೆ ನಾನು ಆ ಜನರೇಷನ್, ನಾನು ಮಚ್ ಲೇಟರ್, ಬಟ್ ಆಕಾಶವಾಣಿ ಕಥೆಗಳು ತುಂಬಾ ಕೇಳಿದ್ದೀನಿ. ಸೊ ನಾನು ಈ ರೇಡಿಯೋ ಸ್ಟೇಷನ್ಗೆ ಬಂದಾಗ ಫಸ್ಟ್ ಪ್ರೊಡ್ಯೂಸರ್ ಕೆಲಸ ಸಿಕ್ತು ನಂಗೆ, ಅಂದ್ರೆ ಕಾಂಟೆಂಟ್ ಬರೆಯುವಂತಹ ಕೆಲಸ. ಸೊ ಆ ಪ್ರೊಡ್ಯೂಸರ್ ಕೆಲಸ ಇದೆಲ್ಲ ಮಾಡ್ಕೊಂಡ್ ಬರ್ತಾ ಬರ್ತಾ ಆಮೇಲೆ ನಾನು ರೇಡಿಯೋ ಜಾಕಿ ಆಗಿ ಚೇಂಜ್ ಆಗಿದೆ. ಆಲ್ಮೋಸ್ಟ್ 4 ವರ್ಷದ ಮೇಲೆ ಆಯ್ತು. ಮಧ್ಯಾಹ್ನದ ಕಾರ್ಯಕ್ರಮ, ಆಮೇಲೆ ಸಂಜೆ ಅಂದ್ರೆ ಪ್ರೈಮ್ ಟೈಮ್ ಅದರಲ್ಲಿ. ಸೊ ಆ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಬೆಂಗಳೂರು ಮೈಸೂರು 2 ನಗರದಲ್ಲಿ ಹೋಗ್ತಾ ಇತ್ತು ಈ ಕಾರ್ಯಕ್ರಮ. ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಬೆಳೆದಿದ್ದೀನಿ, ನನ್ನ ಭಾಷೆ ಬೆಳೆದಿದೆ ಆ ಒಂದು ಪ್ಲಾಟ್ಫಾರ್ಮ್ ಮೂಲಕ. ಯಾಕಂದ್ರೆ ಮಾತೆ ಅಲ್ವಾ ಎಲ್ಲ. ನಾನು ನನ್ನ ವಿಜುವಲಿ ನಾನು ಹಿಂಗ್ ಕಾಣಿಸ್ಬೇಕು, ಇಷ್ಟು ಸುಂದರವಾಗಿ ಕಾಣಿಸ್ಕೋಬೇಕು ಅಂತ ಆ ಥರದ್ದು ಏನೂ ಇರಲಿಲ್ಲ. ಸ್ಟುಡಿಯೋలో ಕೂತ್ಕೊಂಡಾಗ ಒಂದು ಮೈಕ್ ಇರುತ್ತೆ, ಸೆಟಪ್ ಎಲ್ಲ ಇರುತ್ತೆ, ಯಾರು ನಮ್ಮನ್ನು ನೋಡೋರು, ನಾವು ಚೆನ್ನಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಲ್ಲಿ ಅಷ್ಟು ಬಂಡವಾಳನ ಬೆಳೆಸ್ಕೊಂಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು. ತುಂಬ ಜನ ಏನು ಹಿಂಗೆ ಮಾತಾಡ್ತಾನೆ ಹಂಗೆ ಮಾತಾಡ್ತಾನೆ ಅಂತೆಲ್ಲ ಇದು ಬಂತು. ಹೋಗ್ತಾ ಹೋಗ್ತಾ ಅವರೇ ಐ ಕಾನ್ಕರ್ಡ್ ದೆಮ್ ಇವೆನ್ಚುಲಿ. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ್ರುಗಳು ಕೂಡ. ಸೊ ಸ್ಟಾರ್ಟಿಂಗಲ್ಲಿ ನಾನು ತೊಗೊಳ್ಳುವಂತಹ ಟಾಪಿಕ್ಸು ಅದೇ ಥರ ಇತ್ತು. ಅಂದರೆ ಏನಿದು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಸ್ತಾ ಇದ್ದಾರೆ, ಓದೋಕೆ ಆಸೆ ಇರುತ್ತೆ ಎಷ್ಟು ಜನರಿಗೆ, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಮನೇಲಿ ಟಾರ್ಚರ್ ಮಾಡ್ತಾರೆ. ಇನ್ನು ಏನಾದರೂ ಇಷ್ಟು ಕಷ್ಟಪಟ್ಬಿಡು, 10 ವರ್ಷ ಕಷ್ಟಪಡು, ಆಮೇಲೆ 40 ವರ್ಷ ಚೆನ್ನಾಗಿರ್ತೀಯ. ಈ ಥರದ್ದು ವಿಚಿತ್ರ ನಾವು ಚಿಕ್ಕ ವಯಸ್ಸಿಂದ ಕೇಳಿಸ್ಕೊಂಡ್ ಬಂದಂತಹ ಕಾನ್ಸೆಪ್ಟ್ಗಳನ್ನ ಹೊಡೆದಾಕೋದೇ ನನ್ನ ಒಂದು ಇದಿತ್ತು, ಅಜೆಂಡಾ ಇತ್ತು ನನ್ನ ಕಾರ್ಯಕ್ರಮದಲ್ಲೇ. ಸೊ ಅದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ದೆ ನಾನು. ಆ್ಯಂಡ್ ಜನರು ಕೋಪ ಬಂದ್ಬಿಡ್ತಾ ಇತ್ತು, ಇವನು ಟಿಪಿಕಲ್ ಮೈಂಡ್ ಸೆಟ್, ಇವ್ನು ಬಂದು ಹೇಳಕ್ ಯಾರು ಅಂತ. ಆ ಥರದ್ದೆಲ್ಲ ಕೋಪ ಮೆಸೇಜ್ ಎಲ್ಲ ಬರ್ತಾ ಇತ್ತು. ಬಟ್ ಇವೆನ್ಚುಯಲಿ ನನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಆ್ಯಂಡ್ ದೆನ್ ಥಿಂಗ್ಸ್ ಚೇಂಜ್ಡ್. ಸೊ ರೇಡಿಯೋನಲ್ಲಿ ವ್ಯಕ್ತಿಯಾಗೆ, ಒಬ್ಬ ಕಲಾವಿದನಾಗೆ, ಒಂದು ಧ್ವನಿಯಾಗೆ ತುಂಬ ಎವಾಲ್ವ್ ಆಗಿದ್ದೀನಿ, ತುಂಬ ಬೆಳೆದಿದ್ದೀನಿ ಅಂತ. ಅಲ್ಲಿ ಪ್ರತಿದಿನ ಏನೋ ಒಂದು ಹೊಸದು ಕಲಿಯೋದೆ, ಪ್ರತಿದಿನ ಏನೋ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತೀವಿ. ಸೊ ತುಂಬ ಹೆಲ್ಪ್ ಮಾಡಿದೆ. ಇವತ್ತಿಗೆ ನಾನು ಏನೇ ಆಗಿದ್ರು ಒಂಚೂರು 1% ನಾನು ಏನೇ ಮಾಡಿದ್ರು ಅದಕ್ಕೆ ರೇಡಿಯೋನೇ ಕಾರಣ. ಅದಷ್ಟೇ ಅಲ್ದೇ ನೀವು ರೇಡಿಯೋನ ಎಷ್ಟು ಅಳವಡಿಸ್ಕೊಂಡಿದ್ರಾ, ಆ ಮಾತಿನ ದಾಟಿ ಇರ್ಬೋದು, ಚಾಕಚಕ್ಯತೆ ಇರ್ಬೋದು. ಹೇಗೆ ಅಂತಂದರೆ ಸಡನ್ನಾಗಿ ರಿಮೋಟ್ ಇರುತ್ತೆ, ಚೇಂಜ್ ಮಾಡಿಬಿಡ್ತಾರೆ. ಅದನ್ನೇ ಈ ರೇಡಿಯೋ ಕೇಳುವಾಗ ಮಾತಲ್ಲಿ ಅವರ ಗಮನನ, ಅವರ ಆಲಿಸುವಿಕೆನ ಹಿಡಿದಿಟ್ಕೋಬೇಕು. ಅದು ನಿಮಗೆ ಹೇಗೆ ಅನ್ನಿಸ್ತು ಅದು ಪ್ರತಿಯೊಂದನ್ನು? ಯಾಕೆಂದರೆ ಒಬ್ಬ ರೇಡಿಯೋ ಜಾಕಿಗೆ ಮೇನ್ ಇರೋದೇ ಒಬ್ಬ ಆಲ್ಸೋವನ್ನು ಹಿಡಿದಿಟ್ಕೋಬೇಕು, ಮತ್ತೆ ಟಕ್ಕನಂಗೆ ಚೇಂಜ್ ಮಾಡಬಾರ್ದು. ಆ ಮಾತಿನ ದಾಟಿ ಹೇಗೆ ಬೆಳೆಸ್ಕೊಂಡ್ರಿ? ಐ ಥಿಂಕ್ ನಾವು ಮಾತಾಡುವಂತಹ ಪ್ರತಿಯೊಂದು ಪದದಲ್ಲೂ, ಪ್ರತಿಯೊಂದು ಸೆಂಟೆನ್ಸಲ್ಲೂ ಎಲ್ಲ ಥರದ ಭಾವನೆಗಳಿರುತ್ತೆ. ನಾವು ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ರೇಡಿಯೋ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ. ಈಗ ಅದೇ ಸೆಂಟೆನ್ಸನ್ನು ನಾನು ಆ್ಯಕ್ಚುಲಿ ಒಂದು ರೇಡಿಯೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಏನು ಮಜಾ ಇರ್ತಾ ಇತ್ತು ಗೊತ್ತಾ, ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಅದನ್ನ ಹೇಳೋದು ರೇಡಿಯೋ ಅಂತ ಪ್ರತಿದಿನ ಜನ ಫೋನ್ ಮಾಡಿ ಪ್ರೀತಿ ಹಂಚ್ಕೊತಾ ಇದ್ರು. ಇದು ಒಂದು ರೀತಿ. ಇನ್ನೊಂದು ಕಡೆ ಇದೊಂದು ರೀತಿ. ಅಂದರೆ ಇನ್ನೊಂದು ಕಡೆ ನಾನೊಂದು ರೇಡಿಯೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವತ್ತಿಗೂ ರೇಡಿಯೋನ ತುಂಬ ಮಿಸ್ ಮಾಡ್ಕೊತೀನಿ ಮಂಜು ಅವರೇ, ಜೆನ್ಯೂನ್ಲಿ ಮಿಸ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಈ ಕೆಲಸ ಬಿಟ್ಟನಲ್ಲ ಅನ್ನೋ ಒಂದು ನೋವಿದೆ ನನಗೆ. ಆ್ಯಂಡ್ ಪ್ರತಿದಿನ ಎಷ್ಟು ಮುದ್ದಾಗಿ ಮಾತಾಡಿಸ್ತಾ ಇದ್ರು. ಇವತ್ತಿಗೂ ಎದ್ದಾಗ ಅಯ್ಯೋ ರೇಡಿಯೋ ಇಲ್ವಲ್ಲ ನನ್ನ ಲೈಫಲ್ಲಿ ಅಂದ್ಕೊಂಡಾಗ ಬೇಜಾರಾಗ್ಬಿಡುತ್ತೆ. ಸೊ ಎಲ್ಲೊಂದು ಕಡೆ ನಮ್ಮ ಫೇವ್ರೆಟ್ ಪ್ಯಾಷನ್ ವೃತ್ತಿನ ಬಿಟ್ಟರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಸೊ ಒಂದೇ ಒಂದು ಸೆಂಟೆನ್ಸ್ನ ಬೇರೆ ಬೇರೆ ಥರದ ಭಾವನೆಗಳಲ್ಲಿ ಹೇಳುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಸೊ ಹೆಂಗೆ ಬೇಕಿದ್ರು ನಗಿಸ್ಬೋದು, ಹೆಂಗೆ ಬೇಕಿದ್ರು ಅಳಿಸ್ಬೋದು, ಹೆಂಗೆ ಬೇಕಿದ್ರು ತಿರುಗಿಸ್ಬಹುದು. ಸೊ ಆ ಥರದ ಒಂದು ವ್ಯಕ್ತಿತ್ವ ನನ್ನ ಚೇಂಜ್ ಆಗಿದೆ. ಏನು ಪ್ರಶ್ನೆ ಕೇಳಿದ್ರೆ ನೀವೇನೊಂದ್ಸಲ ಹೇಳಿ ಪ್ಲೀಸ್. ನಿಮ್ಗೆ ಏನಂದರೆ ಹಾಲ್ಸೋರ್ನ ಅಂದರೆ ಲಿಸನರ್ಸ್ನ ಹೇಗೆ ಹಿಡಿದಿಟ್ಕೊತಾ ಇದ್ರಿ ನಿಮ್ಮ ಮಾತುಗಳಿಂದ? ಅದಕ್ಕೇನಾದರೂ ನೀವೊಂದಷ್ಟು ಇದು ಮಾಡಿದ್ರಾ, ಏನೋ ತಯಾರಿ ಮಾಡ್ಕೊಂಡಿದ್ರಾ? ತಯಾರಿ ಅಂತ ಏನಿಲ್ಲ. ಐ ಥಿಂಕ್ ಆ್ಯಸ್ ಎನ್ ಆರ್ಟಿಸ್ಟ್ ಬೆಳೆದಿದ್ದು. ಬಟ್ ಈಗ ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಹೇಗೆ ಅಂದರೆ, ಮಾತ್ರ ಇಂಪಾರ್ಟೆಂಟ್ ಅಲ್ಲದೆ ನೀವು ಯಾವ ಥರ ಅವ್ರನ್ನ ಎಂಗೇಜ್ ಮಾಡ್ತೀರ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ತುಂಬ ಜನ ಬಂದು ಎಲ್ಲರಿಗೂ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆಲ್ಲ ನಡೀತಾ ಇದೆ, ಈ ಹಾಡು ಆ ಹಾಡು ಅಂತೆಲ್ಲ ಮಾತಾಡ್ತಾರೆ. ಅದು ಕಾಮನ್ನು, ಎಲ್ಲ ಇದರಲ್ಲೂ ಮಾಡ್ತಾರೆ. ಬಟ್ ಹೊಸದಾಗಿ ಬಂದು ಒಂದು ಆಡು ಭಾಷೆನಲ್ಲಿ ಮಾತಾಡಿಕೊಂಡು ಒಂದು ಸ್ಟೈಲ್ ಕ್ರಿಯೇಟ್ ಮಾಡೋದು. ಏರಿಯಾ ಬಾಯ್ ಅಂತ ನನ್ನ ಕರಿತಾ ಇದ್ರು. ಬಿಕಾಸ್ ಏರಿಯಾನಲ್ಲಿ ಏನೇನು ನಡೀತಾ ಇತ್ತು, ಮಗ ಮಚ ಮಾಮ್ಸ್ ಏನು ಸೀನು ಅಂತ ಹೇಳ್ಬಿಟ್ಟು ಅದೇ ಸ್ಟೈಲಲ್ಲಿ ಮಾತಾಡ್ತಾ ಇದ್ದೆ. ಬಿಕಾಸ್ ನನಗೆ ಫೇಕ್ ಮಾಡಿಬಿಟ್ಟು ಇನ್ನೊಂದು ಸ್ಪಷ್ಟವಾದ ಇದೇ ಧಾಟಿನಲ್ಲಿ ಮಾತಾಡ್ಬೇಕು, ಇದೇ ರೀತಿನಲ್ಲಿ ಇರಬೇಕು ಅಂತ ಏನಿರಲಿಲ್ಲ. ನನ್ನ ತನ ಏನಿದೆ ಅದನ್ನ ಹಂಗೆ ಇಟ್ಕೊಂಡೆ. ಅದನ್ನ ಬೇಗ ನಿಮ್ಮನ್ನ ತಗೊಂಡ್ರು. ಅಂಡ್ ಪ್ರತಿಯೊಬ್ಬ ಆರ್ಜೆನೂ ಒಂದು ಪರ್ಸನಾಲಿಟಿ ಅಲ್ವಾ, ಅದಕ್ಕೆ ನಮಗೆ ರಿಲೇಟ್ ಆಗುತ್ತೆ. ನಾನು ಈ ಪರ್ಸನಾಲಿಟಿ, ನಾನು ಇದೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿ ಇದು ಮಾಡಿದ್ದೆ. ಅಂದ್ರೆ ಇವೆಂಟ್ಗಳಲ್ಲಿ ಆಚೆ ಬೇರೆ ಎಲ್ಲಾದ್ರೂ ಹೋದಾಗ ಅಲ್ಲೊಂದು ಫಾರ್ಮಲ್ ಕನ್ನಡ ಇರುತ್ತೆ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಅಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನಾಗಿ ಆರಾಮಾಗಿ ಒಂದು ಟೀ ಅಂಗಡಿ ಹತ್ರ ಕುತ್ಕೊಂಡು 4 ಜನ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಯಾವ ಥರದ್ದು ಕಾನ್ವರ್ಸೇಷನ್ ಇರುತ್ತೆ ಅದೇ ಥರದ್ದು ಒಂದು ಕಾನ್ವರ್ಸೇಷನ್ ಬಿಡ್ತೀನಿ. ಅದನ್ನೇ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಅನ್ನಾಗಿ ಮಾಡ್ಬಿಟ್ಟು ಜನರಿಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ಅನಿಸಿಕೆ ಏನು ಫೋನ್
ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡ್ತಾರೆ ಜನ. ಅಲ್ಲ, ದಿನನಿತ್ಯದ ಚಟುವಟಿಕೆಗಳು ಏನೇನಾಗ್ತಿರುತ್ತೆ, ಏನಾಗಲ್ಲ, ನಾವು ನೋಡಿದ್ದು ಪ್ರತಿಯೊಂದನ್ನು ನೋಟಿಸ್ ಮಾಡಿ ನೀವು ಹೇಳೋ ರೀತಿ ಇದೆಯಲ್ಲ, ಹೌದು. ಒಂದು ಏನೋ ಪೋರ್ಟ್ರೇಟ್ ಮಾಡೋದಿದೆಯಲ್ಲ, ಒಂದು ವಿಷಯನ, ಚಿಕ್ಕ ವಿಷಯನ, ಒಂದು ಕಾಫಿ ಶಾಪ್ ಅಂದರೆ ಅಲ್ಲಿ ತುಂಬ ಘಟನೆಗಳು ನಡೆಯುತ್ತೆ. ಅಲ್ಲಿ ಲೋನ್ ತೊಗೊಳೋಕ್ಕೆ ಬಂದು ಕುತ್ಕೊಂಡು ಮಾತಾಡೋರು ಇರ್ತಾರೆ, ಅಥವಾ ಟೆನ್ಷನಲ್ಲಿ ಮಾತಾಡ್ಕೊಂಡು ಕುತ್ಕೊಳ್ಳೋರು ಇರ್ತಾರೆ, ಅಥವಾ ಇನ್ನೊಂದು ಇಲ್ಲ ಇಲ್ಲಿ ಬಂದು ಮೀಟ್ ಮಾಡು, ಇಲ್ಲಿ ಜಾಬ್ ಇದೆ, ಈ ಥರ ಇದು ಮಾಡಿ ತುಂಬ ನಡೆಯುತ್ತೆ. ಕರೆಕ್ಟ್. ಅದನ್ನ ಹೇಗೆ ಮಾಡಿ ತಿಳಿಸ್ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟು. ಒಬ್ಸರ್ವೇಷನ್ ಲೈಫಲ್ಲಿ ಏನೇ ಮಾಡಂಗಿದ್ರು ಮೊದಲು ಅಕ್ಕಪಕ್ಕದಲ್ಲಿ ನೋಡಿ ಗಮನಿಸಿ. ಗಮನ ಇಡೋದು ನಾವೆಲ್ಲ ಒಂದ್ ಕಡೆ ಮರ್ತೋಗ್ಬಿಡ್ತೀವಿ. ನಮ್ಮ ಮೇಲೆ ನಮಗೆ ಗಮನ ಜಾಸ್ತಿ ಇರುತ್ತೆ, ಬೇರೆಯವ್ರ ಇದ್ರ ಮೇಲೆ ಮರ್ತೋಗ್ಬಿಡ್ತೀವಿ ನಾವು. ಸೊ ಹಂಗೆ ಗಮನ ಇಟ್ಟಾಗ ಎಷ್ಟೋ ವಿಷಯಗಳು ಕಲಿತೀವಿ ಮ್ಯಾಮ್ ನಾವು. ಇಫ್ ಯು ಜಸ್ಟ್ ಟೇಕ್ ಅ ಬಸ್ ಎಲ್ಲಾದರೂ, ನೀವು ಹೇಳಿದ ಕಾಫಿ ಶಾಪ್ ಕ್ಯಾರೆಕ್ಟರ್ಸ್, ಬಸ್ಸಲ್ಲಿರುವಂತಹ ಕ್ಯಾರೆಕ್ಟರ್ಗಳು, ಕಂಡಕ್ಟರ್ ಎಲ್ಲರ ಜೊತೆ ಯಾವ ರೀತಿ ಮಾತಾಡ್ತಾರೆ, ಅದೆಲ್ಲ ತುಂಬ ಇದೆ ನೋಟಿಸ್ ಮಾಡೋಕ್ಕೆ. ಒಂದೊಂದು ವ್ಯಕ್ತಿತ್ವನೂ ಅಷ್ಟು ಚೆನ್ನಾಗಿರುತ್ತೆ ಮಾತಾಡ್ಸೋಕ್ಕೆ. ಸೊ ನಾವುಗಳು ಅಬ್ಸರ್ವ್ ಮಾಡಿಲ್ಲ ಅಂದರೆ ಲೈಫಲ್ಲಿ ತುಂಬ ಮಿಸ್ ಔಟ್ ಮಾಡ್ಕೊತಾ ಇದೀವಿ ಸದ್ಯಕ್ಕೆ ಅಂತ. ಅಂದರೆ ನಾವು ಸೆಲೆಕ್ಟಿವ್ ಅಬ್ಸರ್ವೇಷನ್ ಮಾಡ್ತೀವಿ. ನಾನು ಫೋನ್ ನೋಡ್ತೀನಿ, ಫೋನಲ್ಲಿ ಮಾತ್ರ A to Z ಆ ಹುಡುಗ ಏನು ಬಟ್ಟೆ, ಆ ಹುಡುಗಿ ಏನು ಬಟ್ಟೆ, ಅದೆಲ್ಲ ಝೂಮ್ ಮಾಡಿ ಅಬ್ಸರ್ವ್ ಮಾಡಿ ಅದೆಲ್ಲ ಮಾಡ್ತೀನಿ ಅಂತ. ಆಚೆ ಇದ್ದಾಗ ಅದನ್ನ ಹೈಪರ್ ಲೋಕಲ್ ಅಂತ ಕರೀತಾರೆ ಆ ಪದವನ್ನ. ಅಂದ್ರೆ ನಿಮಗೆ ಪರ್ಸನಲ್ ಆಗಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡಬೇಕು. ಈಗ ನಾನು ಆನ್ ದ ವೇ ರೇಡಿಯೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ನನ್ನ ಬೈಕಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರೋ ತರಕಾರಿ ಮಾರೋರ ಜೊತೆ ಯಾರೋ ಚೌಕಾಸಿ ಮಾಡ್ತಿದ್ದಾರೆ, ಇಲ್ಲ ಇದು ಕಡಿಮೆ ಮಾಡ್ಕೊಡಿ ಅಂತ, ಅದು ಬಾರ್ಗೇನಿಂಗ್ ನಡೀತಾ ಇದೆ. ಸುಮ್ಮನೆ ನೋಟಿಸ್ ಮಾಡಿಬಿಟ್ಟು ನಕ್ಬಿಟ್ಟು ಹೋಗ್ಬಿಡ್ತೀನಪ್ಪ ನಾನು. ಒಂದು ಸೆಕೆಂಡ್ ನನ್ನ ಲೈಫಲ್ಲಿ ಆಗಿದೆ ಅದು ಘಟನೆ. ಅಲ್ಲಿ ಒಳಗೆ ಹೋಗ್ಬಿಟ್ಟು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಒಂದು ಟಾಪಿಕ್ ಶುರು ಮಾಡಿಬಿಟ್ಟು, ಇವತ್ತು ಆನ್ ದ ವೇ ಬರ್ತಾ ಇರಬೇಕಾದ್ರೆ ಬಾರ್ಗೇನಿಂಗ್ ಮಾಡ್ತಾ ಇದ್ದಿದ್ದು ಒಬ್ಬ ಹೆಂಗ್ಸನ್ನ ನೋಡಿದೆ. ಏನು ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಏನು ಸಕ್ಕದಾಗಿ ಬಾರ್ಗೇನಿಂಗ್ ಮಾಡ್ತಾ ಇದ್ರು. ಬಿಕಾಸ್ ಅದು ಒಂದು ಕಲೆ. ನಾರ್ಮಲಿ ನಾವೆಲ್ಲ ಅವ್ರು ಪ್ರೈಸ್ ಕೊಟ್ಟಿದ್ದೆ ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರೆ ನಾವು ಪಟ್ಟಂತ ಒಪ್ಕೊಂಡ್ಬಿಡ್ತೀವಿ, ಬಟ್ ಜೆನ್ಯೂನ್ ಟ್ಯಾಲೆಂಟ್ ಅದು. ಸೊ ಇವ್ರ ಕಡೆ ಇದ್ರೆ ಈ ಥರ ಯೋಚನೆ ಮಾಡ್ಬೇಕು. ಬಟ್ ಇಮ್ಯಾಜಿನ್ ಇನ್ನೊಂದು ಕಡೆ ನೀವು ಬಿಸ್ನೆಸ್ ಓನರ್ ಬಂದ್ಬಿಟ್ಟು ಜನ ಈ ರೀತಿ ಬಾರ್ಗೇನಿಂಗ್ ಮಾಡಿದಾಗ ನೀವು ಹೆಂಗೆ ಬಿಟ್ಕೊಡದೆ ಬಿಸ್ನೆಸ್ನ ಮ್ಯಾನೇಜ್ ಮಾಡ್ತೀರಾ, ಅದು ಕೂಡ ಒಂದು ಸೈಡ್ ಆಗಿರುತ್ತೆ. ಇದೆಲ್ಲ ಒಂದು ಕಡೆ ಅಂದರೆ ನೀವು ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಇದೇ ಥರ ಬಾರ್ಗೇನಿಂಗ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಚೀಪೆಸ್ಟ್ ರೇಟಿಗೆ ತಂದಿದ್ದೀರಾ? ಎಷ್ಟು ರೇಟಿಂದ ಎಷ್ಟು ರೇಟಿಗೆ ತಂದಿದ್ದೀರಾ? ನಂಗೆ ಫೋನ್ ಮಾಡಿ ತಿಳಿಸಿ. ನೀವು 100 ಜನ ಫೋನ್ ಮಾಡ್ತಾ ಇದ್ರು, ಸರ್ ಇದು ಇಷ್ಟು ಇರ್ತಾ ಇತ್ತು, 500 ಇರ್ತಾ ಇತ್ತು, 600 ಇರ್ತಾ ಇತ್ತು, 250ಕ್ಕೆ ತೊಗೊಂಬಂದೆ. ಅದು ಕೂಡ ಒಂದು ಅಚೀವ್ಮೆಂಟ್ ಜನರಲ್ಲಿ. ಸೊ ಈ ಥರ ಟಾಪಿಕ್ ಎಲ್ಲ ಕ್ರಿಯೇಟ್ ಮಾಡೋದು. ಅದಕ್ಕೆ ಎಲ್ಲಿ ಸಿಕ್ಕಿದ್ದು ನಂಗೆ ಟ್ರಿಗರು, ಅಲ್ಲೆಲ್ಲ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ 1 ಸೆಕೆಂಡ್ ನೋಡಿದ್ದಷ್ಟೇ. ಸೊ ಅದಕ್ಕೆ ನಾವು ಎಷ್ಟು ಅಬ್ಸರ್ವ್ ಮಾಡ್ತೀವೋ ಅಷ್ಟು ಕಾಣಿಸ್ಕೊಳ್ಳುತ್ತೆ ಕಾಂಟೆಂಟು ಅಂತ. ಆ್ಯಂಡ್ ನಾವುಗಳು ಆ್ಯಸ್ ವ್ಯಕ್ತಿಗಳು, ಆ್ಯಸ್ ಕಲಾವಿದರು ಬೆಳಿತೀವಿ. ಕಲಾವಿದ್ರ ಮೇಲೆ ನೋಡ್ಬೇಕು ಮೊದಲು. ಹೌದು. ಸೊ ಐ ಥಿಂಕ್ ದಟ್ ಇಸ್ ಇಂಪಾರ್ಟೆಂಟ್. ನಿಮಗೆ ಆರ್ಜೆ ಆಗಿ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಪೈರ್ ಮಾಡಿದ್ಯಾರು? ಇನ್ಸ್ಪೈರ್ ಆಗಿದ್ಯಾಕೆ? ಮ್ಯಾಮ್ ತುಂಬ ಜನ ಇದ್ದಾರೆ. ಅಂದರೆ ಡರಾಯ ಸೂನಾವಾಲಾ ಅನ್ನುವಂಥ ಒಬ್ಬ RJ ಇದ್ರು, RJ ಪೃಥ್ವಿ ಇದ್ರು, ತುಂಬ ಜನ ಇದ್ರು ಆ್ಯಕ್ಚುಲಿ ರೇಡಿಯೋ ಜಾಕಿಗಳು. ಅವ್ರ ಕಾರ್ಯಕ್ರಮಗಳನ್ನ ಕೇಳಿಸ್ಕೊತಾ ಇರಬೇಕಿದ್ರೆ ಏನು ಸಾಕದಾಗಿ ಮಾತಾಡ್ತಾ ಇರ್ಬೋದು, ಏನು ಸ್ವ್ಯಾಗ್ ಇದೆ ಇವ್ರಿಗೆ, ಸೋ ಗುಡ್. ಅಂದರೆ ಅವರು ಕೆಲವೊಂದ್ಸಲ ರಿಯಲ್ ಲೈಫಲ್ಲಿ ನೋಡಿದಾಗ ಆ ವಾಯ್ಸಿಗೂ ಇದಕ್ಕೂ ಮ್ಯಾಚೇ ಆಗಲ್ಲ, ಅಷ್ಟು ಡಿಫ್ರೆಂಟು. ಅಂದರೆ ಅವ್ರ ವಾಯ್ಸನ್ನು ನಾನು ತಲೆಲಿಟ್ಕೊಂಡು ಏನೋ ಇಮ್ಯಾಜಿನ್ ಮಾಡ್ಕೊಂಡಿರ್ತೀನಿ. ಈ ಒಂದು ಹೆಣ್ಮಗು ವಾಯ್ಸ್ ಕೇಳಿಸ್ಕೊಂಡು ಹಿಂಗಿರ್ಬೋದು, ಈ ಥರ ಇರ್ಬೋದು, ಹೀರೋಯಿನ್ ಥರ ಇರ್ಬೋದು, ನನ್ನ ನೋಡ್ಕೊಂಡು ಹಿಂಗೆ ಸ್ಮೈಲ್ ಮಾಡ್ತಾ ಇರ್ಬೋದು ಅಂತ ಅಷ್ಟು ಯೋಚನೆಗಳು. ಬೆಳದಿಂಗಳ ಬಾಲೆ. ಅಷ್ಟೆಲ್ಲ ನನಗೆ ಹುಚ್ಚು. ಒಬ್ಬೊಬ್ರು ಒಂದೊಂದ್ ಥರ ಇರ್ತಾರೆ ಅಂತ ಕೇಳಿಸ್ಕೊಂತ ಮೋಸ್ಟ್ಲಿ. ಆಮೇಲೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಫೋಟೋಸ್ ಎಲ್ಲ ತೆಗಿತಾ ಎಲ್ಲೊಂದ್ ಕಡೆ ಆ ಪ್ರೊಫೆಷನ್ ಅನ್ನೋ ಹುಚ್ಚು ಬಂದ್ಬಿಡ್ತು ನನಗೆ. ಒಂದು ಮೈಕ್ ಕೊಟ್ರೆ ನಾನು ಮಾತಾಡ್ತೀನಿ ಅಂತ ನಿರೂಪಣೆ ಇದೆಲ್ಲ ಮಾಡ್ತಾ ಇದ್ದೆ ಮುಂಚೆಯಿಂದನು. ಬಟ್ ಅದ್ರ ಸ್ವಲ್ಪ ಕಾಂಟೆಂಟ್ ಹಾಕಿ ಯಾವ ರೀತಿ ಹೆಂಗೆ ಆಟ ಆಡಿಸ್ಬೋದು ಪ್ರತಿದಿನ, ಆ ಓನರ್ಶಿಪ್ ತೊಗೊಂಡದ್ದು ಕಾರ್ಯಕ್ರಮ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಆಸೆ ಇತ್ತು. ಅದು ನೆರವೇರ್ತು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ. ತುಂಬ ಜೆನ್ಯೂನ್ ಆಗಿ ಪ್ಯಾಷನೇಟ್ ಆಗಿ ಈ ಜನ್ರೇಷನ್, ನನ್ನ ಈ ಜೆನ್ಸಿ ಜನ್ರೇಷನ್ ಅಂತ ಏನು ಕರೀತಾರೆ, ನಮ್ಮಲ್ಲಿ ರೇಡಿಯೋ ಕೇಳೋದು ಕಮ್ಮಿ, ತುಂಬಾ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಮ್ಯೂಸಿಕ್ ಆ್ಯಪ್ಸ್ ಇರುತ್ತೆ, ನಿಮ್ಗೆ ಬೇಕಿರೋ ಹಾಡುಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು, ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ. ಐ ಅಂಡರ್ಸ್ಟ್ಯಾಂಡ್. ಬಟ್ ರೇಡಿಯೋನಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ಎಷ್ಟೋ ಹಾಡುಗಳು ನೆಕ್ಸ್ಟ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಅದೇ ಸರ್ಪ್ರೈಸ್ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಈ ಹಾಡು, ಆ ಹಾಡು ಕೇಳಿದಾಗ ಓ ಮೈ ಗಾಡ್ ಎಷ್ಟೋ ವರ್ಷ ಆಗ್ಬಿಡ್ತಲ್ಲಪ್ಪ ಈ ಹಾಡು ಕೇಳಿಸ್ಕೊಂಡು. ಅದು ಲಾಂಗ್ ಜರ್ನಿ ಮಾಡ್ತಾ ಇರುವಾಗ ಕೇಳ್ತಾ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ರೇಡಿಯೋದಲ್ಲೂ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇದೆ. ಹೌದು, ರೇಡಿಯೋನಲ್ಲಿ ಮುಂಚೆನಾನು ಅಷ್ಟೇ, ಈಗ ಇನ್ನೂ ಜಾಸ್ತಿ. ಯಾಕಂದರೆ ಲಾಕ್ಡೌನಲ್ಲಿ ಎಲ್ಲ ಸ್ಟೇಷನ್ಗಳು ಹೊಡ್ಸ್ಕೊಂತು. ಎಲ್ಲ ರೇಡಿಯೋ ಸ್ಟೇಷನ್ ಕೆಲವೊಂದು ಮುಚ್ಚಿಬಿಟ್ರು, ಕೆಲವು ಜನ ಅರ್ಧ ಕಟ್ ಮಾಡಿಬಿಟ್ರು. ಮೀಡಿಯಾನು ತುಂಬ ಇದಾಯಿತು. ಸೊ ಅಂಥ ಸಮಯದಲ್ಲಿ ಈ ದುಡ್ಡಿರಲಿಲ್ಲ ಪಾಪ, ದುಡ್ಡಿಲ್ಲದೆ ಒದ್ದಾಡಿ ಎಷ್ಟೋ ಜನರನ್ನ ಫೈರ್ ಮಾಡಿಬಿಟ್ಟು ಈಗ ಅದನ್ನೆಲ್ಲೋ ವಾಪಸ್ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದ್ರ ಮೂಲಕ. ಸೊ ಆ್ಯಡ್ಸ್ ಎ ಮೇನ್ ರೆವೆನ್ಯೂ ರೇಡಿಯೋ ಎಲ್ಲದಕ್ಕೂ, ನ್ಯೂಸಲ್ಲೂ ಅಷ್ಟೇ ಆ್ಯಡ್ಸ್ ಎ ಮೇನ್ ರೆವೆನ್ಯೂ. ಸೊ ಅದ್ರ ಮೂಲಕ ವಾಪಸ್ ತರ್ತಾ ಇದ್ದಾರೆ, ಟ್ರೈಂಗ್ ಟು ರಿವೈವ್. ಸೊ ಅದ್ರ ಮೂಲಕ ಆ್ಯಡ್ಸ್ ಇನ್ನೂ ಜಾಸ್ತಿ ಬರುತ್ತೆ. ಆ್ಯಡ್ಸ್ ಇದ್ರೇನೆ ಬೇರೆಯವ್ರಿಗೆ ಅಲ್ಲಿ ಕೆಲಸ ಸಿಗುತ್ತೆ. ಒಬ್ಬ RJ ಮಾತಾಡ್ಬೇಕಂದ್ರೆ ಅಲ್ಲಿರುವಂತಹ ಆ್ಯಡ್ಸೇ ಅನ್ನದಾತೆ ಅಂತ ಹೇಳ್ಬೋದು ನಮಗೆ.
ಸೊ ನಮ್ಗೆ ಅರ್ಥ ಆಗುತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಎಷ್ಟು ಕಷ್ಟ ಆಗಬಹುದು ಅಂತ. ಹೌದು. ಬಟ್ ಐ ಥಿಂಕ್ ವಾಪಸ್ ಆರ್ಜೆಗಳು ಬಂದು ಮಾತಾಡಿದಾಗ ದೇ ಟ್ರೈ ಟು ರಿವೈವ್ ಇಟ್, ಆ್ಯಂಡ್ ಮ್ಯೂಸಿಕ್ಕು ಕೂಡ ಬಂದಾಗ ದೇ ಟ್ರೈ ಟು ರಿವೈವ್ ಇಟ್. ಸೊ ಅದು 100% ಇದ್ದಿದ್ದೆ. ಬಟ್ ಇವತ್ತಿಗೂ ರೇಡಿಯೋ ಅನ್ನೋ ಹುಚ್ಚು ಪ್ರೀತಿ ನನ್ನಲ್ಲಿದೆ, ಎನಿ ಡೇ. ಅದು ನಿಮ್ಮ ಕಾಲೇಜ್ ಡೇಸಿಂದಲೇ ಬಂತು ಅಂತಂದ್ರಿ. ಬಟ್ ನೀವು ಆರ್ಜೆಗಿನ್ನ ಆಗಲಿಲ್ಲ ಅಂತಂದಿದ್ರೆ ಏನಾಗಿರಬೇಕು ಅಂತ ಆಸೆ ಪಡ್ತಾ ಇದ್ರಿ? ಮ್ಯಾಮ್ ಐ ಥಿಂಕ್ ಆ್ಯಕ್ಟಿಂಗ್ ಇದರಲ್ಲೇ ನಾನು ಪ್ರಾಬಬ್ಲಿ ಟಿ ವಿ ಅಥವಾ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಸಿನಿಮಾಲಾಗಿರ್ಬೋದು ಅಥವಾ ಟಿ ವಿಲಾಗಬಹುದು, ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಕಡೆಗೆ ಹೋಗ್ತಾ ಇದ್ದೆ. ಆ್ಯಕ್ಟಿಂಗ್ ಅಥವಾ ಡಿರೆಕ್ಷನ್ ಟೀಮು ಏನೋ ಒಂದು ಅದ್ರ ಕಡೆನೇ ನಾನು ತೊಡಗಿಸ್ಕೊತಾ ಇದ್ದೆ. ಕೆಲಸ ಕಾರ್ಪೊರೇಟ್ ಕೆಲಸಕ್ಕಂತೂ ಹೋಗ್ತಾ ಇರಲಿಲ್ಲ 100%, ಅದು ನಿಜ. ಬಟ್ ಮೋಸ್ಟ್ಲಿ ಆ್ಯಕ್ಟಿಂಗ್ ಕಡೆಗೆ ಮಾಡ್ತಾ ಇದ್ದೆ. ಓಕೆ. ತಾಯಿ ಇದಕ್ಕೆ ಸಪೋರ್ಟ್ ಮಾಡ್ತಿದ್ರಾ? ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ ಏನಕ್ಕೆ ಇದು ಅಂತ. ಅವ್ರಿಗೆ ಗೊತ್ತು ಆ ಮೀಡಿಯಂ ಏನು, ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು. ಬಟ್ ಅಲ್ಲಿ ದುಡ್ಡು ಕೊಡ್ತಾರೋ ಇಲ್ವೋ ಗೊತ್ತಿಲ್ವಲ್ಲ, ಅದೊಂದು ಪ್ರಾಪರ್ ಜಾಬಾ ಅಂತೆಲ್ಲ. ಫಸ್ಟ್ ಟೈಮ್ ನಾನು ಹೋಗ್ತೀನಿ ಅಂತ ಹೇಳಿದಾಗ ಅದು ಸರಿ, ಬಟ್ ಫುಲ್ ಟೈಮ್ಗೆ ಏನು ಮಾಡ್ತೀಯಾ? ನಾನು ಹೇಳಿದೆ ಅದೇ ಫುಲ್ ಟೈಮ್ ಜಾಬು, ಫುಲ್ ಡೇ ತೊಗೊಳುತ್ತೆ ಅಂತೆಲ್ಲ ಹೇಳಿಬಿಟ್ಟು ಅಪ್ಪ ಅಮ್ಮ ಸಪೋರ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ರು. ಅಂದರೆ ಇನ್ ದ ಬಿಗಿನಿಂಗ್ ದೇವರ್ ಲೈಕ್ ಏನಕ್ಕೆ ಸುಮ್ಮನೆ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ದುಡ್ಡು ಸಿಗ್ತಾ ಇರಲಿಲ್ಲ ನನಗೆ. ಈ ದುಡ್ಡು ಬರ್ತಿಲ್ಲ, ಏನೂ ಆಗ್ತಾ ಇಲ್ಲ, ಯಾಕೆ ಇಷ್ಟು ಓದಾಡ್ತಾ ಇದೆಯಾ, ಬಿಟ್ಬಿಡು, ಬೇರೆ ಒಳ್ಳೊಳ್ಳೆ ಕೆಲಸ ಸಿಕ್ತು, ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಒಳ್ಳೆ ಇದು ಸಿಕ್ತು, ಅದೇ ತೊಗೊಂಡೇನು ಸದ್ಯಕ್ಕೆ, ಆಮೇಲೆ ನೋಡ್ಕೊಳ್ಳೋಣ ಅಂತೆಲ್ಲ ಹೇಳ್ಬಿಟ್ಟು ತುಂಬ ಕನ್ವಿನ್ಸ್ ಮಾಡೋರು. ನಾನಿಲ್ಲ ಇಲ್ಲ ಇದು ಸಿಗುತ್ತೆ ಒಂದಲ್ಲ ಒಂದಿನ ನನ್ನ ಕೆಲಸ, ನೋಡು ಅಂತ. ಒಂದು ವರ್ಷ ಆದಮೇಲೆ ಕೆಲಸ ಸಿಕ್ತು ನನಗೆ. ಸೊ ಸಿಕ್ಕಾದ್ಮೇಲೆ ಎಲ್ಲೋ ಒಂದು ಕಡೆ ನಂದು ಅದು ಫೈನಾನ್ಷಿಯಲ್ಸ್ ಇದೆಲ್ಲ ನೋಡಿದಾಗ, ದುಡ್ಡೆಲ್ಲ ಬರೋದು ನೋಡಿದಾಗ ಓಕೆ, ಅವ್ನಿಗೆ ಸ್ವಲ್ಪ ಡೀಸೆಂಟಾಗಿ ದುಡ್ಡು ಬರ್ತದೆ, ನೋಡೋಣ ಸದ್ಯಕ್ಕೆ ಅಂತ. ಆಮೇಲೆ ಸ್ಲೋಲಿ RJ ಆಗಿ ಸ್ವಲ್ಪ ಬೆಳೆದಾಗ, ಸ್ವಲ್ಪ ಹೆಸರು ಮಾಡಿದಾಗ ಅಲ್ಲಿ ನೋಡೋಕೆ ಶುರು ಮಾಡಿದ್ರು, ಕೇಳಿಸ್ಕೊತಾ ಇದ್ರು. ಇನ್ನೊಂದು ಕಡೆ ಜನ ರೆಕಗ್ನೈಸ್ ಮಾಡೋದು ಅದೆಲ್ಲ ನೋಡೋಕೆ ಶುರು ಮಾಡಿದ್ರು. ಸೊ ಅದು ಅವರಲ್ಲಿ ಚೇಂಜ್ ಆಯಿತು. ಓಕೆ, ಇವ್ನು ದುಡ್ಡು ಒಂದು ಕಡೆ ಬರ್ತಾ ಇದೆ, ಇನ್ನೊಂದು ಕಡೆ ಜನನೂ ನೋಡ್ತಾ ಇದ್ದಾನೆ, ಏನೋ ದಬ್ಬಾಗ್ತಾ ಇದ್ದಾನೆ ನನ್ನ ಮಗ ಅನ್ನುವಂಥದ್ದು ಆ ಒಂದು ಇದಿತ್ತು. ಸೊ ಅದ್ರ ಮೂಲಕ ಎಲ್ಲೋ ಒಂದು ಕಡೆ ಅವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಿ ತುಂಬ ಸಪೋರ್ಟಿವ್ ಯಾರು? ಮೋಸ್ಟ್ಲಿ ಅಮ್ಮ, ಅದಾದಮೇಲೆ ಅಣ್ಣ. ಅಂದರೆ ಅವರು ಒಂದು ಪ್ರಶ್ನೆ ಕೇಳಬೇಕಂದ್ರೂ ಔಟ್ ಆಫ್ ಕನ್ಸರ್ನ್ ನಾನು ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ರೀತಿನಲ್ಲಿ ಕೇಳ್ತಾರೆ. ಯಾವತ್ತೂ ನಾನು ಮಾಡೋ ಕೆಲಸನ ನಿಲ್ಲಿಸಬೇಕು ಅಂತ ಪ್ರಶ್ನೆ ಅಥವಾ ಯಾವುದೇ ಥರದ ಸ್ಟೇಟ್ಮೆಂಟ್ ಬರಲ್ಲ. ಈಗ ಅಮ್ಮ ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಒಂದು ಸಿನಿಮಾನಲ್ಲಿ ಕೆಲಸ ಮಾಡ್ತೀನಿ ಅಂದಿದೆ, ಅಲ್ಲ ಸಿನಿಮಾ ಅಂದರೆ ಇದಾಗುತ್ತೇನೋ, ನಿಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ನಿಮಗೆ ದುಡ್ಡು ಇದೆಲ್ಲ ಬೇಕಾದರೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ಎಷ್ಟು ದಿನ ಇರಬೇಕು, ನಿದ್ದೆ ಹೆಂಗೋ ಮ್ಯಾನೇಜ್ ಮಾಡ್ತೀಯಾ ಅಂತ ಔಟ್ ಆಫ್ ಕನ್ಸರ್ನ್ ಕೇಳ್ತಾರೆ ಅಷ್ಟೇ. ಯಾವತ್ತು ಬೇಡ ಕಣೋ ಯಾಕೆ ಅದಕ್ಕೆಲ್ಲ ಬೀಳಕ್ಕೆ ಹೋಗ್ತೀಯಾ, ಎಷ್ಟೋ ಜನ ಹೋಗಿ ಸಿನಿಮಾ ಹೋಗ್ಬಿಟ್ಟು ಲೈಫ್ ಕಳ್ಕೊಂಡ್ಬಿಡ್ತಾರೆ, ಅದಕ್ಕೆಲ್ಲ ಬೀಳ್ಬೇಡ ಅಂತ ಆ ರೀತಿ ಇದು ಮಾಡಲ್ಲ. ಸೊ ಅದೆಲ್ಲ ಚೇಂಜ್ ಆಗಿದೆ ಮನೇಲಿ. ಸೊ ಅಮ್ಮ ಮತ್ತು ಅಣ್ಣ ಇಬ್ರು ಅಷ್ಟೇ, ಇವ್ನು ಏನೇ ದಬ್ಬಾಕ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಅಣ್ಣ ಒಂಥರ ಒಂದು ಐಡಿಯಲ್ಸ್ ಅಂತರ, ಚೆನ್ನಾಗಿ ಒಂದು ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸಂಬಳ ಎಲ್ಲ ಮಾಡ್ಕೊಂಡು ಸಕ್ಕದಾಗಿದ್ದಾನೆ ಅವ್ನ ಲೈಫಲ್ಲಿ. ಅವನು ತುಂಬ ಸಲ ನಂಗೆ ಸಪೋರ್ಟ್ ಮಾಡಿದ್ದಾನೆ, ಸೇಯಿಂಗ್ ದಟ್ ನೀನು ನೀನು ಮುಂದೆ ಹೋಗೋ, ನೀನು ಏನು ಮಾಡ್ತೀಯ, ನಾನು ಸಪೋರ್ಟ್ ಮಾಡ್ತೀನಿ ಹೋಗೋ ಅಂತ. ಚಿಕ್ಕ ವಯಸ್ಸಿಂದ ಜಗಳ ಆಡ್ಕೊಂಡು ಬೆಳೆದಿದ್ದು, ಈಗ ಅಣ್ಣ ಸಪೋರ್ಟ್ ಮಾಡ್ಕೊಂಡು ನನ್ನ ಇದು ಮಾಡ್ತೇನೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಫ್ಯಾಮಿಲಿ ಮೆಂಬರ್ಸೇ ಒಟ್ಟಿಗೆ ಬಂದು ನಾನು ಇದನ್ನು ನಿನ್ಗೋಸ್ಕರ ನೀನು ಮಾಡು ಅಂತ ಹೇಳಿದಾಗ ಅದು ಬಿಟ್ಟು ಇನ್ನೇನು ಬೇರೆ ಇಲ್ಲ. ಈ ದುಡ್ಡು ಹೆಸರು ಇವತ್ತು ಬರುತ್ತೆ, ನಾಳೆ ಹೋಗ್ಬಿಡುತ್ತೆ, ನಾಳೆ ತಿರ್ಗಾ ಬರುತ್ತೆ, ಆ ಥರದ್ದೊಂದು ಪರಿಸ್ಥಿತಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ದುಡ್ಡು ಹೆಸರಲ್ಲಿ. ಬಟ್ ಈ ಫ್ಯಾಮಿಲಿ ಹತ್ರ ಬರೋದು ಅದು ಸ್ವಲ್ಪ ಕಷ್ಟ, ಅದು ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ, ಎಸ್ಪೆಷಲಿ ನನ್ನ ಫ್ಯಾಮಿಲಿನಲ್ಲಿ. ಸೊ ಐ ಥಿಂಕ್ ಈ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ತುಂಬ ಜನರ ಒಟ್ಟಿಗೆ ತರ್ತು, ಸೇಯಿಂಗ್ ದಟ್ ನಾವಿದೀವಿ ಹೋಗ್ಬಾ ಅಂತ ಹೇಳಿ. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್, ಅದನ್ನು ಪಡ್ಕೊಂಡಿದ್ದೀನಿ. ಅತಿ ದೊಡ್ಡ ಅವಾರ್ಡ್ ಪ್ರೈಸು ಕ್ಯಾಶ್ ಮನಿ ನನಗೆ ಅದೇ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದೆ, ಅದು ಬಿಟ್ಟು ಬೇರೆ ಏನಿಲ್ಲ ಮ್ಯಾಮ್. ತಂದೆ ಸ್ವಲ್ಪ ಡಿಫ್ರೆಂಟ್. ಅಂದರೆ ತಂದೆಗೂ ನನಗೂ ಮುಂಚೆಯಿಂದನೂ ಸ್ವಲ್ಪ ಜಗಳ ಇದೆಲ್ಲ ಜಾಸ್ತಿ, ಡಿಸಗ್ರಿಮೆಂಟ್ಸ್ ಜಾಸ್ತಿ, ವೆರಿ ಟಿಪಿಕಲ್. ಮನೆ ಏನೇ ಜಗಳ ಆಡಿದ್ರು ಅಪ್ಪನ ಜೊತೆ ತುಂಬ ಜಗಳ ಆಡ್ತೀನಿ. ಬಿಗ್ ಬಾಸು ಅವ್ರಿಗೆ ಪಾಪ ಗೊತ್ತು, ನಮ್ಮ ಮನೇಲಿ ಯಾರು ಬಿಗ್ ಬಾಸ್ ನೋಡೋರು ಅಲ್ವೇ ಅಲ್ಲ. ಸೊ ಅವ್ರಿಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಬಿಗ್ ಬಾಸ್ ಯಾವ ಥರ ಹೆಂಗೆ ಏನು ಕಾರ್ಯಕ್ರಮ ಅಂತೆಲ್ಲ ಹೇಳ್ಬಿಟ್ಟು ಯಾಕೆ ಇದು ಮಾಡಬೇಕು ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಏನಕ್ಕೆ 3 ತಿಂಗಳು ಹೋಗ್ತೀಯಾ, ನಾಟ್ ವರ್ತ್ ಇಟ್ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಚಿಕ್ಕ ವಯಸ್ಸಿನ ಏನೇ ಮಾಡಿದ್ರು ಅಪ್ಪಂಗೆ, ಅಪ್ಪ ನಾನು RJ ಆದ್ಮೇಲೂ ಅಪ್ಪಂಗೆ ಡೌಟ್ ಇತ್ತು, ಏನಕ್ಕೆ ಇದಕ್ಕೆಲ್ಲ ಏನಕ್ಕೆ ಸಂಬಳ ಕೊಡ್ತೀವಿ, ಪ್ರೊಫೆಷನ್ 9 to 5 ಜಾಬ್ ಅದೆಲ್ಲ ಅವ್ರಿಗೆ ಎಷ್ಟೇ ಬಂದ್ರು ಇದಕ್ಕೆಲ್ಲ ಹೆಂಗೆ ಇಷ್ಟು ಸಂಬಳ ಸಿಗ್ತಾ ಇದೆ, ಇದಕ್ಕೆಲ್ಲ ಹೆಂಗೆ ಏನಕ್ಕೆ ಸಿಗ್ತಾ ಇದೆ, ಸುಮ್ಮನೆ ಮಾತಾಡ್ಕೊಂಡ್ ಬರ್ತೀಯ. ನಾನು ಡೈಲಿ ಮಾತಾಡ್ತೀನಿ, ಏನಕ್ಕೆ ಇದಕ್ಕೆ ಸಂಬಳ ಏನಕ್ಕಿದೆ. ಇಲ್ಲೇ ಕಾಫಿ ಅಂಗಡಿ ಹತ್ರ ಹೋದ್ರೆ ಶಾಂತಿ ಸಾಗರ್ ಆಚೆ ಕುತ್ಕೊಂಡು ನಾವು ಅಂಕಲ್ಗಳೆಲ್ಲ ಕುತ್ಕೊಂಡು ಮಾತಾಡ್ತೀವಿ, ಎಲ್ಲಾ ವಿಚಾರದ ಬಗ್ಗೆ ಮಾತಾಡ್ತೀವಿ. ಅಷ್ಟೆಲ್ಲ ಮಾತಾಡ್ತೀವಿ, ನಮಗೂ ಸಿಗ್ಬೇಕಲ್ವಾ ಹಂಗಿದ್ರೆ ಚಾನ್ಸ್, ನಾವು ದುಡ್ಡು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಜೋಕ್ ಮಾಡ್ತಾ ಇದ್ರು. ಆಮೇಲೆ ಯಾವಾಗ ಜನ ಎಷ್ಟೋ ಸಲ ನಾನು ಅಪ್ಪನ ಜೊತೆ ಆಚೆ ಹೋಗ್ತಾ ಇರ್ಬೇಕಾದ್ರೆ, ಅಪ್ಪನ ಜೊತೆ ಆಚೆ ಇರ್ಬೇಕಾದ್ರೆ ಜನ ಬಂದು ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು,
ಇದಿಷ್ಟ ಅದಿಷ್ಟ ಅಂತ ಹೇಳೋದೆಲ್ಲ ನೋಡಿದಾಗ ಅಪ್ಪಂಗೆ ಸ್ವಲ್ಪ ಅವಾಗ ಟ್ರಾನ್ಸಿಷನ್ ಆಯ್ತು. Proud ಓ feel. ಓಕೆ, ಏನೋ ಮಾಡ್ತಿದ್ದಾನೆ ಇವನು, ಜನ ಗುರುತು ಹಿಡಿತಿದ್ದಾರೆ ಅಂದ್ರೆ ಏನೋ ಮಾಡ್ತಿದ್ದಾನೆ ಅಂತ. ಸೊ ಅವಾಗ ಸ್ವಲ್ಪ ಅಲ್ಲಿಂದ ಚೇಂಜ್ ಆಗಿದ್ದು ಅವರ ಒಂದಿದ್ದು. ಅಮಿತ್ ಯಾವುದಾದ್ರೂ ಒಂದು ವಿಚಾರದಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ರ ಅಥವಾ ತುಂಬ ಡಾಮಿನೇಷನ್ ಅಥವಾ ಕಷ್ಟ ಅಂತ ಎಲ್ಲಾದರೂ ನಿಮ್ಮ ಆರ್ ಜೆ ಲೈಫಲ್ಲಿ ಆಗೋಕ್ಕೆ ಜರ್ನಿ? ಜರ್ನಿನಲ್ಲಿ ಕಷ್ಟ ಅಂದರೆ ನನಗೆ ಕೆಲಸ ಸಿಗೋದು ಒಂದು ಕಷ್ಟ ಆಗ್ಬಿಟ್ಟಿತ್ತು. ತುಂಬ ವೇಟ್ ಮಾಡಿಸ್ಬಿಟ್ರು. ಅಂದರೆ ಎಷ್ಟೋ ಸಲ ನಾನು ಹೋಗಿ ಇಂಟರ್ವ್ಯೂಸ್ ಎಲ್ಲ ಕಡೆ ಅಪ್ಲೈ ಮಾಡೋದು, ಎಲ್ಲೂ ಕೆಲಸ ಸಿಗಲ್ಲ ನನಗೆ. ವಾಪಸ್ ಗಾಡೀಲಿ ಬರ್ತಾ ಇರ್ಬೇಕಾದ್ರೆ ಹೆಲ್ಮೆಟ್ ಒಳಗೆ ಆಳೋದು. ಆ ಹೆಲ್ಮೆಟ್ ಒಳಗೆ ಆಳೋದು ಒಂಥರ ನಂದೊಂದು ರೆಗ್ಯುಲರ್ ಇದು. ಎಲ್ಲೇ ಹೋಗ್ಬಿಟ್ಟು ಏನೇ ಆದ್ರೂ ಅಲ್ಲಿ ಯಾರ ಮುಂದೆ ಆಳಲ್ಲ, ಏನೂ ಆಗಲ್ಲ. ವಾಪಸ್ ಬರಬೇಕಾದ್ರೆ ಇಯರ್ಫೋನ್ ಹಾಕೊಳ್ಳೋದು. ಅವಾಗ ಇಯರ್ಫೋನ್ ಹಾಕೋಬೋದಿತ್ತು, ಈಗ ಅಲೋವ್ ಇಲ್ಲ, ಅದು ಲೀಗಲ್ ಅಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಸೊ ಅವಾಗ ಹಿಂಗೆ ಇಯರ್ಫೋನ್ ಹಾಕೊಳ್ಳೋದು, ಹೆಲ್ಮೆಟ್ ಹಾಕೊಳ್ಳೋದು, ಹಿಂಗೆ ಮಾಸ್ಕ್ ಎಲ್ಲ ಇರ್ತಾಯಿತ್ತು, ಒಳಗೆ ಆಳೋದು, ಗುಳು 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 ಅಂತ ಆಡೋದು. ಅದಕ್ಕೆ ಒಂದು ಎಮೋಷ್ನಲ್ ಸಾಂಗ್ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಹಾಕೊಂಡು ನಾಲ್ಕೈದು ಫೀಲ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಆಡೋದು. ಸಿಗ್ನಲ್ ಎಲ್ಲ ನೋಡ್ಕೊಂಡು ಫುಲ್ ಒಂದ್ಸಲ ಫುಲ್ ಹತ್ಬಿಟ್ಟು ಕಣ್ಣೆಲ್ಲ ಫುಲ್ ಇದಾಗ್ಬಿಟ್ಟಿತ್ತು, ಕಣ್ಣೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿತ್ತು. ಅಂದ್ರೆ ಅಷ್ಟು ಹುಚ್ಚು ನಂಗೆ ಈ ಪ್ಯಾಷನೇಟ್ ಆಗಿ ಪ್ಲಾಟ್ಫಾರ್ಮ್ ಇದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಸಿಗ್ತಾ ಇಲ್ಲ ನಂಗೆ? 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಇದ್ದವ್ರು ಎಲ್ಲರೂ ಕೆಲಸ ಸಿಕ್ಬಿಡ್ತು, ಎಲ್ಲರೂ ಬೆಳಿತಿದ್ದಾರೆ, ಎವ್ರಿ ಒನ್ ಇಸ್ ಡೂಯಿಂಗ್ ವೆಲ್. ನಂಗೆ ಮಾತ್ರ ಕೆಲಸ ಇಲ್ಲದೆ, ಇನ್ನು ದುಡ್ಡು ಬಿಡಿ, ಹೆಸರು ಮಾಡದೆ, ಕೆಲಸ ಇಲ್ಲದೆ, ಒಂದು ಬೇಸಿಕ್ ಇದು ಕೊಡ್ತಾ ಇಲ್ಲ. ಇಂಟರ್ನ್ಶಿಪ್ ಅಂತ ಹಿಂಗೆ ಓದಾಡ್ತಾ ಇದ್ದೀನಿ. ಯಾವಾಗ ನಂಗೆ ಏನು ಸಿಗುತ್ತೆ ಅಂತ ಎಲ್ಲ ಇಂಡಿಯಾನಲ್ಲಿ ಯಾವ್ಯಾವ ಸ್ಟೇಷನ್ ಇದೆಯೋ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟೆ, ಎಲ್ಲ ಕಡೆ ಇಮೇಲ್ ಕಳಿಸ್ಬಿಟ್ಟೆ ನಾನು, ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಂತ. ಆಮೇಲೆ ಕೊನೆಗೂ ಸಿಕ್ಕಿ ಈಗ ರೇಡಿಯೋನಲ್ಲಿ ಇಷ್ಟೆಲ್ಲ ಹೆಸರು ಮಾಡಾದ್ಮೇಲೆ ಎಲ್ಲೊಂದ್ ಕಡೆ ಈಗ ಖುಷಿ ಆಗ್ತದೆ. ಸೇಯಿಂಗ್ ಅವಾಗ ಹತ್ತಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಸೊ ಈಗ ನನಗೆ ನನ್ನ ಬಿಗ್ ಬಾಸ್ ಜರ್ನಿನೂ ಅದೇ ಥರ ಇದ್ದಿದ್ದು. ಅಂದರೆ ಸಡನ್ನಾಗಿ ಹೋಗಿದ್ದು ವಾಪಸ್ ಇಷ್ಟು ಬೇಗ ಬರೋದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಪಟ್ಟನ್ ಬಂತು. ಬಟ್ ಮೇ ಬಿ ಒಂದು ವರ್ಷ ಅಥವಾ 2 ವರ್ಷ ಆದಮೇಲೆ ಹಿಂದೆ ತಿರುಗಿ ನೋಡಿದಾಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನಿಸುತ್ತೆ. ಆ್ಯಂಡ್ ಸೊ ಆ ಒಂದು ನಂಬಿಕೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಸದ್ಯಕ್ಕೆ. ಪ್ರತಿದಿನ ನನ್ನಿಂದ ಎಷ್ಟಾಗುತ್ತೋ, ಎಷ್ಟು ಕಷ್ಟಪಡೋಕ್ಕಾಗುತ್ತೋ ಎಲ್ಲ ಮಾಡ್ತೀನಿ, ಎಲ್ಲ ಕೊಡ್ತೀನಿ. ಹತ್ತಿದ್ದನ್ನ ನೆನಪು ಮಾಡ್ಕೊಳ್ತೀರಾ? 100%. ಕೆಲವೊಂದು ಹಾಡುಗಳಿದೆ, ಹಾಡು ಬಂದಾಗ ಅದೆಲ್ಲ ಜ್ಞಾಪಕ ಬರುತ್ತೆ. ಯಾವ್ದದು ಹಾಡು? ಈ ಆಕ್ಚುಲಿ ಒಂದು ಹಿಂದಿ ಹಾಡದು, AR ರೆಹಮಾನ್ ಅವರ ಹಾಡಿದು, ರಾಕ್ ಸ್ಟಾರ್ ಸಿನಿಮಾದ ಹಾಡು. ಐ ಥಿಂಕ್ ಮೋಹಿತ್ ಚೌಹಾನ್ ಅವರ ಧ್ವನಿ. ಫಿರ್ಸೆ ಉಡ್ಚಲ ಅಂತ, ವಾಪಸ್ ನಾನು ಹಾರಕ್ ರೆಡಿ ಅಂತ ಅನ್ನುವಂಥದ್ದು. ಸೊ ನನ್ನ ಹಾರಕ್ ರೆಡಿ, ನಾನು ರೆಡಿ ಇದ್ದೀನಿ ಹಾರಕ್ಕೆ ಅನ್ನೋದೇ ಕಂಪ್ಲೀಟ್ ಹಾಡು ಅರ್ಥ. ಆ ಹಾಡಿನ ಅರ್ಥ ತುಂಬಾ 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 ಹತ್ರ ಆಗ್ಬಿಡ್ತು ನಂಗೆ ಆ ಒಂದು ಟೈಮಲ್ಲಿ. ಸೊ ಈಗಲೂ ನಾನು ಹಾಡು ಕೇಳಿಸ್ಕೊಂತ ಇರಬೇಕಾದ್ರೆ ಆ ಇಂಟರ್ನ್ಶಿಪ್ ಟೈಮ್ಸ್ ಜ್ಞಾಪಕ ಬರುತ್ತೆ. ತುಂಬಾ ಓದಾಡ್ತಾ ಇದ್ದಿದ್ದು, ಆ ಒಂದು ಹೊಡೆದೋಗಿರೋ ಆಕ್ಟಿವ್ ಇರ್ತಾ ಇತ್ತು, ಅದನ್ನ ಹಾಕೊಂಡು ಎಲ್ಲ ಕಡೆ ಹೋಗಿ ರೌಂಡ್ ಹೊಡ್ಕೊಂಡು ಇಲ್ಲಿ ಕೆಲಸ ಸಿಗುತ್ತಾ ಅಲ್ಲಿ ಕೆಲಸ ಸಿಗುತ್ತಾ ಅಂತ ಟ್ರೈ ಮಾಡಿದ್ದು. ಆಲ್ ಆಫ್ ದೋಸ್ ಟೈಮ್ಸ್ ಜ್ಞಾಪಕ ಬರುತ್ತೆ. ಬಟ್ ಅವು ಇನ್ನೂ ಎಷ್ಟು ಸಿಂಪಲ್ ಆಗಿತ್ತು ದಿನಗಳು ಅವಾಗ, ಲೈಫು ಎಷ್ಟು ಸಿಂಪಲ್ ಆಗಿತ್ತು, ಎಷ್ಟು ಇನೋಸೆನ್ಸ್ ಇರ್ತಾ ಇತ್ತು ಅವಾಗ ಅಂತ ಅದೊಂದು ಮಿಸ್ ಮಾಡ್ಕೊತೀನಿ ಅಷ್ಟೇ. ನಾವು ಬೆಳೀತಾ ಅದು ಇನೋಸೆನ್ಸ್ ಅನ್ನೋದು ಹೊಡೆದೋಗ್ಬಿಡುತ್ತೆ, ನಾವು ಚೇಂಜ್ ಆಗ್ಬಿಡ್ತೀವಿ ವ್ಯಕ್ತಿಗಳಾಗಿ. ಎಷ್ಟೋ ಮೆಚೂರಿಟಿ ಅನ್ನೋದು ಅದೇ ಅನ್ಸುತ್ತೆ. ಇನೋಸೆನ್ಸ್ ಯಾವಾಗ ಹೊಡೆದೋಗುತ್ತೋ ಅವಾಗ ಮೆಚೂರಿಟಿ ಬರುತ್ತೆ ಅನ್ಸುತ್ತೆ. ಸೊ ಅದೆಲ್ಲ ಮಿಸ್ ಮಾಡ್ಕೊತೀನಿ ನಾನು. ಅವಾಗೆಲ್ಲ ಹೆಂಗಿರ್ತಾ ಇತ್ತು ನನ್ನ ಯೋಚನೆಗಳು, ಏನು ತಲೆಯಲ್ಲಿ ಯೋಚನೆ, ಈ ತರ ಕಾಸು ಇಲ್ಲದೆ ಇದ್ರು ಪರವಾಗಿಲ್ಲ, ಇಡೀ ದೇಶನೇ ಸುತ್ಕೊ ಬರ್ಬೇಕು ಅನ್ನೋ ಧೈರ್ಯ, ಅಷ್ಟು ಖುಷಿ. ಜೋಬಲ್ಲಿ ಏನೊಂದು 50-70 ರೂಪಾಯಿ ಇರ್ತಾ ಇತ್ತು, ಅದರಲ್ಲಿ ಒಂದು 40 ರೂಪಾಯಿ ಪೆಟ್ರೋಲ್ ಹಾಕ್ಸೋದು, ಬಾಕಿ ಸುಮ್ಮನೆ ಒಂದು 20-30 ರೂಪಾಯಿ ಟೀ ಕಾಫಿ ಅಥವಾ ದಮ್ಮು ಅಥವಾ ಏನೋ ಒಂದು ಇದಕ್ಕೆ ಇಟ್ಕೊಂಡು ಓಡಾಡೋದು, ಎಲ್ಲ ಕಡೆ ಫ್ರೆಂಡ್ಸ್ ಜೊತೆ ಓಡಾಡೋದು. ಏನ್ ಕಾನ್ಫಿಡೆನ್ಸ್ ಜೋಬಲ್ಲಿ 30 ರೂಪಾಯಿ ಕಾನ್ಫಿಡೆನ್ಸ್ ಒಂದು 500 ರೂಪಾಯಿ ಅಷ್ಟು ಕಾನ್ಫಿಡೆನ್ಸ್. ಅದೊಂದು ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಇವತ್ತಿಗೂ. ಐ ಥಿಂಕ್ ಐ ಆಮ್ ಶೋರ್ ನಮ್ಮ ಎಲ್ಲರ ಲೈಫಲ್ಲಿ ಆ ಥರದ ಮೂಮೆಂಟ್ಸ್ ಬಂದಿರುತ್ತೆ, ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಅದಾದ್ಮೇಲೆ. ಸೊ ಆ ಒಂದು ಪಾರ್ಟ್ ನಂಗೆ ಜ್ಞಾಪಕ ಬರುತ್ತೆ ನೆನಪಿಸ್ದಾಗ. ಅದಾದ ನಂತರ ಇಷ್ಟು ಲೆವೆಲ್ ನೀವು ಏನು ಒಂದು ಹಂತ ತಲುಪಿದ ಮೇಲೂ ಕೂಡ ಒಂದಷ್ಟು ಜನ ಅಣಗ್ಸೋಕೆ ಅಂತ ಇರ್ತಾರೆ, ಅಣಗ್ಸೋಕೆ ಅಂತ ಇರಬೇಕಂತ ನಾಯಿಗಳ ಥರ ಕೆಲವರು. ಆ ಥರ ವ್ಯಕ್ತಿತ್ವಗಳನ್ನೇನು ಹೇಳ್ತಾರೆ? ಎಲ್ಲ ಕಡೆ ಇರ್ತಾರೆ. ಅಂದರೆ ಕೆಲವು ಜನರಿಗೆ ಜೆನ್ಯೂನ್ಲಿ ನಿಮ್ಮ ಮೇಲೆ ಕೋಪ ಬರುತ್ತೆ, ಇನ್ನು ಕೆಲವು ಜನರಿಗೆ ಸ್ವಲ್ಪ ಹೊಟ್ಟೆ ಉರಿ ಇರುತ್ತೆ ನೀವು ಬೆಳೀತಾ ಇದ್ದೀರಾ ಅಂತ. ಸೊ ಈ ಥರದವ್ರು ಎಲ್ಲ ಕಡೆ ಸಿಗ್ತಾರೆ. ಈಗ ನಮ್ಮ ಶಾಲೆ ದಿನಗಳಿಂದ ಎಲ್ಲ ಕಡೆ ಎಲ್ಲ ಥರದ ಜನ ಇರ್ತಾರೆ. ತುಂಬ ಸಲ ಹೇಳಿದ್ದಾರೆ ನನಗೆ, ತುಂಬ ಸಲ ನನ್ನ ಲಿಸ್ನರ್ಸೇ ಹೇಳಿದ್ದಾರೆ, ಸೇಂಗ್ ನೀನು ಚೆನ್ನಾಗಿಲ್ಲ, ನೀನು ಮಾಡೋದು ಚೆನ್ನಾಗಿಲ್ಲ ಅಂತ. ಅಂದರೆ ಇದು ಬಿಗಿನಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಈಗ ಎಲ್ಲರೂ ಇಷ್ಟಪಡೋಕ್ಕೆ ಶುರು ಮಾಡಿಬಿಟ್ರು. 3-4 ಇಯರ್ಸಲ್ಲಿ ತುಂಬ ಯಾರ್ಯಾರು ನನ್ನನ್ನು ದ್ವೇಷಿಸಿದ್ರು ಎಲ್ಲರೂ ನನ್ನ ಫ್ಯಾನ್ಸ್, ಈಗ ಎಲ್ಲರೂ ಕಾನ್ಕರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಒಂದು ವಿಷಯ ನಾವೇನು ಜ್ಞಾಪಕ ಇಟ್ಕೋಬೇಕು ಅಂದರೆ, ಈಗ ಒಬ್ಬ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಥವಾ ನಿಮ್ಮ ಮೇಲೆ ಹೊಟ್ಟೆ ಉರಿ ಅಂದ್ಕೊಂಡ್ರೆ, ಒಬ್ಬ ಕಲಾವಿದನಾಗಿ ಈ ಥರ ಯೋಚನೆ ಮಾಡಿ, ಒಂದಲ್ಲ ಒಂದಿನ ಆ ವ್ಯಕ್ತಿನೂ ನಿಮ್ಮ ಫ್ಯಾನ್ ಆಗ್ತಾನೆ ಅಂತ. ನೀವೇನು ಎಫರ್ಟ್ ಹಾಕೋದು ಬೇಕಿಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್, ಏನೋ ಉರ್ಕೊತಾ ಇದ್ದಾನೆ, ಏನೋ ಟ್ರೈ ಮಾಡ್ತಾ ಇದ್ದಾನೆ ಅಂದರೆ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಯು ಕೀಪ್ ಗೋಯಿಂಗ್ ಅಹೆಡ್. ಒಂದಲ್ಲ ಒಂದಿನ ನೀವು ಯಾವಾಗ ಅಟೆನ್ಷನ್ ಕೊಡೋದು ನಿಲ್ಸ್ಬಿಡ್ತೀರಾ, ಅವರು ನಿಲ್ಸ್ಬಿಡ್ತಾರೆ ಅದೆಲ್ಲ ಮಾಡೋದು. ಆಮೇಲೆ ನಿಮ್ಮ ಲೈಫಲ್ಲಿ ನೀವು ಬೆಳಿತಾನೆ ಇರ್ತೀರಾ.
ಇವೆನ್ಚುಲಿ ಅವರು ಅದನ್ನ ಮರ್ತ್ಬಿಟ್ಟು ಓಕೆ ಆ್ಯಕ್ಚುಲಿ ಸೂಪರ್ ಆಗಿ ಮಾಡ್ತಾರೆ, ಐ ಆಮ್ ಆಲ್ಸೋ ಹಿಸ್ ಫ್ಯಾನ್ ಅಂತ ಹೇಳ್ಬಿಟ್ಟು ಆ ರೀತಿ ಆಚೆ ಬರ್ತಾರಲ್ಲ ಅಷ್ಟೇ. ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋರು ನಿಮ್ಮ ಫ್ಯಾನ್ಸೇ ಆಗೋದು ಫ್ಯೂಚರಲ್ಲಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ಜಗಳ ಆಡೋಕ್ಕಿಂತ ಮುಂಚೆ. ನಂಗೆ ಈ ಥರ ತುಂಬ ಆಗಿದೆ ನನ್ನ ಲೈಫಲ್ಲಿ. ಯಾರ್ಯಾರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೋ ಅದಾದ್ಮೇಲೆ ಫ್ಯಾನ್ ಆಗಿರೋದು ತುಂಬ ಇದೆ. ನನ್ನ ಫ್ರೆಂಡ್ಸಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ತುಂಬ ಆಗಿದೆ ಆ ಥರದ್ದು. ಸೊ ಅದು ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಬೂಸ್ಟ್ ನಮ್ಮ ಲೈಫಲ್ಲಿ. ನಾವು ಯಾವಾಗ ರಿಯಾಕ್ಟ್ ಮಾಡೋದು ಕಡಿಮೆ ಮಾಡ್ತೀವೋ, ಮುಂದೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವೋ, ಯಾವ ನನ್ನ ಮಗ ಇದು ಮಾಡಲ್ಲ, ಆಮೇಲೆ ಇಷ್ಟಪಡ್ತಾರೆ ನಮ್ಮನ್ನೇ, ನಮ್ಮ ಜೊತೆ ಇರಬೇಕು ಅಂತ ಕಾಣಿಸ್ಕೊಳ್ಳೋಕೆ ಅಟೆನ್ಷನ್ಗೆ ಮಾಡ್ತಾರೆ ಅಷ್ಟೇ. ನೀವು ಕೊಟ್ಟಿಲ್ಲ ಅಂದರೆ ಅವರು ಅಷ್ಟೇ ಬಿಟ್ಬಿಡ್ತಾರೆ. ಆದ್ರೂ ಯಾಕೆಂತಂದರೆ ಒಂದು ಒಳ್ಳೆ ರೀತಿನಲ್ಲಿ ಸಾಗಿದಾಗ ಸಡನ್ನಾಗೆ ನಿಮ್ಮನ್ನು ಡಿಸ್ಕ್ರೇಜ್ ಮಾಡ್ತಕ್ಕಂಥ ಕೆಲವೊಂದು ಮಾತುಗಳು ಬಂದಾಗ ಹೇಗೆ ತೊಗೊತೀರಾ? ಮ್ಯಾಮ್ ಐ ಥಿಂಕ್ ಎಲ್ಲ ಕಡೆ ಇದ್ದಿದ್ದೆ. ಅಂದರೆ ಅಟ್ ದಿಸ್ ಪಾಯಿಂಟ್ ನನ್ನ ಲೈಫಲ್ಲಿ ನಾನು ಈ ಥರದ ನೆಗೆಟಿವ್ ಕಮೆಂಟ್ಸ್ ಎಲ್ಲ ತುಂಬ ಕೇಳಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯ್ತು ನನಗೆ. ಈ ನಮ್ಮ ಸಮಾಜದಲ್ಲಿ ಹುಡುಗರು ಹತ್ರ ಹೆಣ್ಣು ಹುಡುಗಿ ಥರ ಅಳ್ತಿಯಲ್ಲ ಅಂತಾರೆ, ಬಟ್ ಹುಡುಗರು ಕಣ್ಣೀರು ಹಾಕ್ತಾರೆ, ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ನೋವಾಗುತ್ತೆ. ನಾನು ನಿನ್ನೆ ನೈಟ್ ಅಳ್ತಾ ಇದ್ದೆ ಜೋರಾಗಿ. ಐ ಥಿಂಕ್ ಅಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಎಲ್ಲ ಗಂಡಸರು ಅಳ್ಬೋದು, ಮನುಷ್ಯರಾಗಿದ್ರೆ ಅಳ್ತೀವಿ. ನಾವು ಮೃಗಗಳಲ್ಲ, ನಾವು ಮೃಗಗಳು ಅಳ್ತವೆ ಪಾಪ, ಸಾರಿ ಕಂಪೇರ್ ಮಾಡ್ಬೋದು, ಮಷಿನ್ಗಳಲ್ಲ ನಾವು. ಸೊ ಎಲ್ಲ ಒಂದು ಕಡೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ಥರದ ನೆಗೆಟಿವಿಟಿ ತುಂಬ ಬಂದಿದೆ ನನಗೆ ಮುಂಚೆನೂ ತುಂಬ. ಇನ್ಫ್ಯಾಕ್ಟ್ ನಂಗೆ ಬಿಗ್ ಬಾಸ್ ಮನೆಯಲ್ಲೂ ತುಂಬ ಈ ಥರದ್ದು ನೆಗೆಟಿವ್, ಅಥವಾ ಯಾರೋ ಒಬ್ರು ಇವನು ಈ ಥರ ಇವನು ಝೀರೋ ಅನ್ನುವಂಥದ್ದು ಆ ಥರದ್ದು ಕಮೆಂಟ್ ಇದೆಲ್ಲ ಬಂದಾಗ ಒಂಚೂರು ಒಂದಿಷ್ಟು ಚೇಂಜ್ ಆಗಿಲ್ಲ ನನ್ನ ಲೈಫಲ್ಲಿ. ಅದು ಕೇಳಿಸ್ಕೊಂಡು ಯಾರು ಏನು ಬೇಕಿರೋ ಹೇಳ್ಕೊಳ್ಳಿ, ನಮ್ಮ ಲೈಫಲ್ಲಿ ನಾವೇ ಹೀರೋ. ನಮ್ಮ ಲೈಫಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನಾವು ಮುಂದೆ ಹೋಗೋದು. ಇನ್ನೊಬ್ಬ ಹೇಳ್ಬಿಟ್ಟ ನೀನು ಝೀರೋ ಅನ್ನೋ ಕಾರಣಕ್ಕೆ ನಾವು ಝೀರೋ ಆಗೋ ಸೀನೇ ಇಲ್ಲ. ಮೇ ಬಿ ಅದರಲ್ಲಿ ನಮ್ಮ ಲೈಫಲ್ಲಿರೋ 100,000ನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಝೀರೋ ಆ್ಯಡ್ ಆಗುತ್ತೆ ಅಷ್ಟೇ ಅವ್ರು ಹೇಳೋದ್ರಲ್ಲಿ. ಬಟ್ ಎಂಥದ್ದು ಚೇಂಜ್ ಆಗಲ್ಲ. ಏನೇ ಹೇಳ್ಕೊಳ್ಳಿ, ನೀವು ಮುಂದೆ ಹೋಗ್ತಾ ಇರ್ತೀರಾ. ಮತ್ತು ಇನ್ನೊಂದು ವಿಷಯ ಗಮನಿಸ್ಬೇಕು ಏನು ಅಂದರೆ, ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ನೀವು ಬೆಳೀತಿದ್ದೀರಾ ಅಂತ ಅರ್ಥ. ವೆರಿ ಸಿಂಪಲ್. ಸೊ ಇಟ್ಸ್ ಓಕೆ. ಕೆಟ್ಟದಾಗಿ ಮಾತಾಡೋದ್ರೆ ಅದೇ ಹೇಳ್ತಾರಲ್ಲ, ಎಷ್ಟೋ ಜನ ಈ ಟ್ರೋಲ್ಸ್ ಅಂತೆಲ್ಲ ಬಂದಾಗ ಟ್ರೋಲ್ ಮಾಡಿ ಇನ್ನೂ ಜಾಸ್ತಿ ಅಂತಾನೆ ಕೇಳ್ಕೊತಾ ಇದ್ದಾರೆ ಅವರು. ಹೌದು, ಹೆಸರು ಬರುತ್ತೆ. ಸೊ ಅದೆಲ್ಲ ಮಾಡ್ತಾರೆ. ಸೊ ಇಟ್ಸ್ ಓಕೆ. ನೀವು ನೆಗೆಟಿವ್ ಆಗಿ ಏನೇ ಮಾತಾಡಿದ್ರು ಅವ್ರನ್ನ ಬೆಳೆಸ್ತಿದ್ದೀರಾ. ಆಸ್ ಸಿಂಪಲ್ ಇಸ್ ದಟ್. ಅದು ಯಾವುದೇ ರೀತಿ ಏನು ಅವ್ರ ಮೇಲೆ ಪರಿಣಾಮನೇ ಬೀರಲ್ಲ ಅಂತಂದಾಗ ಸೊ ಅದು ಕಾಮನ್ ಆಗಿಬಿಟ್ಟಿದೆ. ಏನು ಮಹಾ ಒಂದು 2 ಮೀಮ್ ಹಾಕ್ತಾರಾ, ಒಂದು ಟ್ರೋಲ್ ವಿಡಿಯೋ ಮಾಡ್ತಾರಾ, ಒಂದು 2 ದಿನ ಓಡುತ್ತಾ. ಬಿಕಾಸ್ ಬೇರೆ ಹೊಸ ಮೀಮ್ಸ್ಗೂ ಜಾಗ ಮಾಡಿಕೊಡ್ಬೇಕು, ಟ್ರೆಂಡ್ ಹೋಗ್ಬಿಡುತ್ತೆ. ಸೊ ಒಂದು 2 ದಿನ ಇರುತ್ತೆ ಟ್ರೆಂಡಲ್ಲಿ ಅಷ್ಟೇ. ಎಷ್ಟು ಜನರಿಗೆ ಗೊತ್ತಾಗುತ್ತೆ? ಒಂದು 2 ಲಕ್ಷ ಜನರಿಗೆ ಗೊತ್ತಾದ್ರೂ ಇಷ್ಟು ದೊಡ್ಡ ಕರ್ನಾಟಕದಲ್ಲಿ 2 ಲಕ್ಷ ಜನ ತುಂಬ ಕಮ್ಮಿ. ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿರ್ತಾರೆ, ನಿಮಗೆ ಕಾಣಿಸೋದು ಇಲ್ಲ ಅವ್ರ ಕಣ್ಣಿಗೆ. ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಫಾರ್ ಆಲ್ 4 ಲಕ್ಷ ಜನ ನಿಮ್ಮನ್ನ ಇಷ್ಟಪಡ್ತಾ ಇರ್ತಾರೆ. ಹೌದು, ನಾವು ಅದ್ರ ಮೇಲೆ ಫೋಕಸ್ ಮಾಡಲ್ವಲ್ಲ, ನಾವು ಲೈಕ್ಸ್ ಮೇಲೆ ನೋಡಲ್ಲ, ನಾವು ಕಮೆಂಟ್ಸ್ ಮೇಲೆ ನೋಡೋದು. ಹೌದು, ನಿಜ.